MS ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಬೆಂಕಿಯಿಂದ ಉಂಟಾಗುವ ಅವಘಡಗಳನ್ನು ಹಾಗೂ ನೀರಿನಲ್ಲಿ ಉಂಟಾಗುವ ಪ್ರಾಣಾಪಾಯಗಳನ್ನು ಮುನ್ನೆಚ್ಚರಿಕೆ ಕ್ರಮಗಳಿಂದ ಯಾವ ರೀತಿ ಅದನ್ನು ನಾವು ತಪ್ಪಿಸಬಹುದು ಎಂಬ ಪ್ರಾತ್ಯಕ್ಷಿಕೆಯನ್ನು ನೀಡಿದಂತಹ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖಾ ಸಿಬ್ಬಂದಿಯಿಂದ ನೀಡಿದರು. ದಿನಾಂಕ 9/11/2024 ಶನಿವಾರದಂದು ಬೆಳಿಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೇರಾಗುಟ್ಟಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಮುಖ್ಯಸ್ಥರಾದ ಶ್ರೀಯುತ ಲೋಕೇಶ್ ರೆಡ್ಡಿಯವರು ಬೆಂಕಿಯ ಅವಘಡಗಳು ಯಾವ ರೀತಿ ಸಂಭವಿಸುತ್ತವೆ ಹಾಗೂ ನೀರಿನಲ್ಲಿ ನಡೆಯುವಂಥ ಅನೇಕ ಅವಘಡಗಳ ಬಗ್ಗೆ ಕೂಲಂಕಷವಾಗಿ ಸುಲಲಿತವಾಗಿ ತಿಳಿಸಿಕೊಟ್ಟರು. ನಂತರ ಬೆಂಕಿ ಎಂದರೇನು, ಬೆಂಕಿಯನ್ನು ನಂದಿಸಲು ನಾವು ಏನೇನು ಪ್ರಯೋಗಗಳನ್ನು ಮಾಡುತ್ತೇವೆ, ನಿಮಗಾದ ಅನುಭವಗಳನ್ನು ತಿಳಿಸಿ ಎಂದು ಮಕ್ಕಳೊಂದಿಗೆ ಚರ್ಚಿಸುತ್ತಾ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟರು. ಬೆಂಕಿಯ ಅವಘಡಗಳನ್ನು ತಪ್ಪಿಸಲು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು, ಅದಕ್ಕೆ ಉಪಯೋಗಿಸುವಂತಹ ಪ್ರತಿಯೊಂದು ವಸ್ತುಗಳನ್ನು ತೋರಿಸಿಕೊಟ್ಟರು. ನಂತರ ಆ ವಸ್ತುಗಳನ್ನು ತೋರಿಸುತ್ತಾ ಅದನ್ನು ಯಾವ ರೀತಿ ಉಪಯೋಗಿಸಬೇಕು, ಅದರಿಂದ ಆಗುವಂಥ ಪ್ರಯೋಜನಗಳು ತಿಳಿಸಿಕೊಟ್ಟರು. ಅಗ್ನಿ ನಂದನಗಳನ್ನು ತೋರಿಸಿಕೊಟ್ಟರು. ಅದರಲ್ಲಿರುವಂತಹ 4 ವಿಧಗಳು A, B, C, D ಈ ರೀತಿಯ ಅಗ್ನಿ ನಂದನಗಳನ್ನು ಅವಘಡದ ಸಮಯದಲ್ಲಿ ಹೇಗೆ ಉಪಯೋಗಿಸಬೇಕು ಎಂಬುದನ್ನು ಪ್ರಾತ್ಯಕ್ಷಿಕವಾಗಿ ತಿಳಿಸಿಕೊಟ್ಟರು. ಸಾಮಾನ್ಯವಾಗಿ ಬೇಸಿಗೆ ಸಮಯದಲ್ಲಿ ಶಾಖ ಹೆಚ್ಚಾಗಿ ಕಾಡಿಗೆ ಬೆಂಕಿ ಯಾವ ರೀತಿ ಬೀಳುತ್ತದೆ ಹಾಗೂ LPG ಸಿಲಿಂಡರ್ಗಳ ಒಂದು ಸ್ಫೋಟ ಹಾಗೂ ಅದರಿಂದ ಆಗುವಂತಹ ಬೆಂಕಿಯ ಅವಘಡಗಳನ್ನು ಅವರು ಸೂಕ್ಷ್ಮವಾಗಿ ತಿಳಿಸಿಕೊಟ್ಟರು. ಮಕ್ಕಳಿಗೆ ಈಜು ಬರುತ್ತದಾ ಎಂದು ಕೇಳಿದರು. ಹಾಗೂ ಈಜು ಬಂದರೆ ಸಾಲದು, ನೀವು ಒಬ್ಬೊಬ್ಬರೇ ಮಕ್ಕಳು ಕೆರೆಯಲ್ಲಿ ಈಜಲು ಹೋಗಬಾರದು ಹಾಗೂ ಅದರಿಂದ ಆಗುವ ಅಪಾಯಗಳನ್ನು ತಿಳಿಸಿಕೊಟ್ಟರು. ಕೆರೆಗಳಲ್ಲಿ ಹೂಳೆತ್ತಿರುತ್ತಾರೆ ಹಾಗೂ ಬಾವಿಗಳು ತುಂಬ ಆಳವಿರುವುದರಿಂದ ಅದರಲ್ಲಿ ತುಂಬ ಮುಳುಗುವಂಥ ಪ್ರಮೇಯಗಳು ತುಂಬ ಇರುತ್ತದೆ ಎಂದು ತಿಳಿಸಿಕೊಟ್ಟರು. ಕಾರ್ಯಕ್ರಮದ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರು ನಡೆಸಿಕೊಟ್ಟರು. ನಂತರ ಕಾರ್ಯಕ್ರಮದ ಕೊನೆಯಲ್ಲಿ ಮಕ್ಕಳ ಪ್ರಶ್ನೆಗಳಿಗೆ ಶ್ರೀಯುತ ಶ್ರೀಕಾಂತ್ ರೆಡ್ಡಿಯವರು ಸೂಕ್ತ ಉತ್ತರಗಳನ್ನು ನೀಡಿ ಅವರ ಅನುಮಾನಗಳನ್ನು ಪರಿಹರಿಸಿದರು. ನಮ್ಮೆಲ್ಲರಿಗೂ ಗೊತ್ತಿದೆ ಅಗ್ನಿ ಅವಘಡಗಳಿಂದ ಎಷ್ಟೆಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಸೊ ಜೀವನವನ್ನ ಎಲ್ಲವನ್ನ ಕಳ್ಕೊಳ್ಳುವಂಥ ಒಂದು ಸಣ್ಣ ಸಣ್ಣ ತಪ್ಪುಗಳಿಂದ ಆಗುವಂಥ ಆಘಾತಗಳ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ. ಅದನ್ನೆಲ್ಲ ತಪ್ಪಿಸೋದಿಕ್ಕೆ ಅಗ್ನಿ ಅವಘಡಗಳಿಂದ ಉಂಟಾಗುವ ಅನಾಹುತ, ಒಂದು ವೇಳೆ ಅಗ್ನಿ ಅವಘಡ ಉಂಟಾದಾಗ ಯಾವ್ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವ ರೀತಿ ಅದನ್ನು ನಾವು ಅತಿ ವೇಗವಾಗಿ ನಿಯಂತ್ರಿಸಬಹುದು ಅಂತ ಮುಂಜಾಗ್ರತೆ ಕ್ರಮಗಳನ್ನ ಹೇಗೆ ತಗೋಬಹುದು ಅಂತ ನಿಮ್ಮೆಲ್ಲರಿಗೂ ಇವತ್ತು ಒಂದು ಡೆಮೋ ಕೊಡೋದಕ್ಕಾಗಿ ನಮ್ಮ ಚಿಂತಾಮಣಿಯ ಅಗ್ನಿಶಾಮಕ ದಳ ಸಿಬ್ಬಂದಿ ಇಲ್ಲಿಗೆ ಆಗಮಿಸಿದರೆ ಮಾನ್ಯ ಶ್ರೀ ಲೋಕೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸೋಣ. ಅದೇ ರೀತಿ ಮತ್ತೊಬ್ಬ ಅಗ್ನಿ ಸಿಬ್ಬಂದಿ ಅಧಿಕಾರಿಯಾದಂಥ ಶ್ರೀಯುತ ಜಯನಾಯಕ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮತ್ತೊಬ್ಬ
ಸಿಬ್ಬಂದಿಯಾದಂಥ ಶಿವರೆಡ್ಡಿ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸೋಣ. ಅದೇ ರೀತಿ ಇಲಾಖೆಯ ಹಲವು ಜನ ಸಿಬ್ಬಂದಿ ಉಪಸ್ಥಿತರಿದ್ದಾರೆ, ಅವರೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಸರ್ಗೆ ವಹಿಸಿಕೊಡ್ತಾ ಇದ್ದೀನಿ. ಹಿಂದೆ ಬೆಂಕಿ ಅಂದ್ರೇನು, ಬೆಂಕಿಯಿಂದ ಏನೇನು ಅನಾಹುತ ಆಗುತ್ತೆ, ಬೆಂಕಿನ ಹೆಂಗೆ ತಡೆಗಟ್ಬೋದು, ಬೆಂಕಿನ ನಾವು ಆಫ್ ಮಾಡಬೇಕಾದ್ರೆ ಏನು ಸೇಫ್ಟಿ ತಗೋಬೇಕು ಅಂತ ನಾವು ಡೆಮೋ ಕೊಡ್ಲಿಕ್ಕೆ ಬಂದಿದ್ದೀವಿ. ಆಯಿತಾ? ಬೆಂಕಿ ಅಂದರೆ ಏನು ಮುಖ್ಯವಾಗಿ ನೀವು ಆನ್ಸರ್ ಹೇಳಬೇಕು. ನಾನು ಫಸ್ಟ್ ಹೇಳಿದ್ದೀನಿ, ನಾನು ಕೇಳಿದ್ದಕ್ಕೆ ನೀವು ಹೇಳಬೇಕು. ಲಾಸ್ಟಲ್ಲಿ ಡೌಟ್ ಬಂದಾಗ ಕೇಳಿ ನೀವು. ಬೆಂಕಿ ಅಂದ್ರೇನು? ಫೈರ್. ಫೈರ್ ಅಂದ್ರೇನು? ಅಗ್ನಿ. ಅಗ್ನಿ ಅಂದರೆ ಬೆಂಕಿ, ಬೆಂಕಿ ಅಂದರೆ ಫೈರು, ಫೈರ್ ಅಂದರೆ ಅಗ್ನಿ. ಓಕೆ, ಕರೆಕ್ಟಾ? ಕರೆಕ್ಟಾ? ಬೆಂಕಿ ಅಂದರೆ ಒಂದು ದಹನ ಕ್ರಿಯೆ, ಅಂದರೆ ವಾತಾವರಣದಲ್ಲಿರುವ ಗಾಳಿ, ಆಮ್ಲಜನಕ, ಅದಕ್ಕೆ ಬೇಕಾದ ಒಂದು ವಸ್ತು ಸಾಕಷ್ಟು ಪ್ರಮಾಣದಲ್ಲಿ ಶಾಖ ಸಿಕ್ಕಿದಾಗ ಒಂದು ರಾಸಾಯನಿಕ ಕ್ರಿಯೆ ಆಗುತ್ತೆ. ರಾಸಾಯನಿಕ ಕ್ರಿಯೆಗೆ ನಾವು ದಹನ ಕ್ರಿಯೆ ಅಂತ ಕರಿತೀವಿ. ಅದರಲ್ಲಿ ಉತ್ಪತ್ತಿ ಆಗೋದು ಬೆಂಕಿ. ಬೆಂಕಿಯಿಂದ ನಮಗೆ ಶಾಖ, ಬೆಳಕು ಮತ್ತು ಸ್ಮೋಕು ಇದೆಲ್ಲ ಉತ್ಪತ್ತಿ ಆಗುತ್ತೆ. ಅರ್ಥ ಆಯ್ತಾ? ಬೆಂಕಿ ಆಗಲಿಕ್ಕೆ ಮುಖ್ಯವಾಗಿ 3 ವಸ್ತು ಬೇಕು. ಉರಿಯುವ ವಸ್ತು, ಆಮ್ಲಜನಕ, ಮತ್ತು ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಶಾಖ ಕೊಟ್ಟರೆ ಮಾತ್ರ ಬೆಂಕಿ ಆಗಲಿಕ್ಕೆ ಸಾಧ್ಯ. ಬೆಂಕಿನ ನಾವು ತ್ರಿಕೋಣ ಗೊತ್ತಾ? ಟ್ರಯಾಂಗಲ್ಲು. ಟ್ರಯಾಂಗಲ್ ಆಗಬೇಕಾದ್ರೆ ಏನು ಬೇಕು? 3 ಕೋನ ಬೇಕು, 3 ರೇಖೆ ಬೇಕು. ಅರ್ಥ ಆಯ್ತಾ? ಒಂದು ಟ್ರಯಾಂಗಲ್ ಆಗಬೇಕಾದ್ರೆ 3 ಆ್ಯಂಗಲ್ಸ್ ಬೇಕು. ಯಾವುದೇ ಒಂದು ಆ್ಯಂಗಲ್ನ ನಾವು ರಿಮೂವ್ ಮಾಡಿದ್ರು ಟ್ರಯಾಂಗಲ್ ಆಗಲ್ಲ. ಅದೇ ರೀತಿ ಬೆಂಕಿನ ನಾವು ಒಂದು ಟ್ರಯಾಂಗಲ್ಗೆ ಹೋಲಿಕೆ ಮಾಡ್ತೀವಿ. ವಸ್ತು ಅಂದರೆ ಉರಿಲಿಕ್ಕೆ ಯಾವುದಾದ್ರೂ ಒಂದು ವಸ್ತು ಬೇಕು, ಮತ್ತು ವಾತಾವರಣದಲ್ಲಿರೋ ಆಮ್ಲಜನಕ ಬೇಕು, ಮತ್ತು ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಶಾಖ ಬೇಕು. ಈ 3 ಇದ್ದರೆ ಮಾತ್ರ ಬೆಂಕಿ ಆಗಲಿಕ್ಕೆ ಸಾಧ್ಯ. ಈ 3ರಲ್ಲಿ ಯಾವುದೇ ಒಂದು ವಸ್ತು ತೆಗೆದ್ರು ಅಂದ್ಕೊಳ್ಳಿ ನಾವು, ಅದು ಟ್ರಯಾಂಗಲ್ ಆಗಲ್ಲ. ಸೊ ಆ ರೀತಿ ಬೆಂಕಿನ ಆಫ್ ಆಗುತ್ತೆ. ಶಾಖ ತೆಗೆದ್ರೂ ಬೆಂಕಿ ಆಫ್ ಆಗುತ್ತೆ. ವಾತಾವರಣದಲ್ಲಿರೋ ಆಮ್ಲಜನಕನ ನಾವು ರಿಮೂವ್ ಮಾಡಿದ್ರು ಆಫ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಅಡುಗೆ ಮನೆಯಲ್ಲಿ ಬಾಣಲಿ ಇಟ್ಟಿರ್ತೀವಿ, ಬಾಣಲಿ ಆಯಿಲ್ ಹಾಕಿರ್ತೀವಿ, ಆಯಿಲ್ ಬೆಂಕಿ ಆಗಿರುತ್ತೆ. ಬೆಂಕಿ ಹಾಕಿದಾಗ ನಾವು ಒಂದು ಪ್ಲೇಟ್ ಮುಚ್ಚಿದ್ರೆ ಸಾಕು, ಆವಾಗ ಏನಾಗುತ್ತೆ, ವಾತಾವರಣದಲ್ಲಿರೋ ಆಮ್ಲಜನಕ ಕಟ್ ಆಗುತ್ತೆ. ಅದಕ್ಕೆ ಗಾಳಿ ಯಾವಾಗ ಸಿಗಲ್ವೋ ಆಟೋಮೆಟಿಕ್ಕಾಗಿ ಬೆಂಕಿ ಆಫ್ ಆಗುತ್ತೆ. ಅರ್ಥ ಆಯ್ತಾ ಬೆಂಕಿ ಅಂದ್ರೆ ಏನು ಅಂತ? ನೆಕ್ಸ್ಟು, ಬೆಂಕಿ ಎಲ್ಲೆಲ್ಲಿ ನೋಡಿದ್ದೀರಾ ನೀವು? ಬೆಂಕಿ ಎಲ್ಲೆಲ್ಲಿ ಆಗಿದೆ ನೋಡಿದ್ದೀರಾ? ಫಾರೆಸ್ಟ್ ಫೈರು, ಹಳ್ಳಿಗಳಲ್ಲಿ, ಮನೆ ಉಳ್ಬನ್ವೆ, ಕಾರು, ವೆಹಿಕಲ್ಸ್ ಫೈರ್ ಎಲ್ಲ ಆಗಿದೆ ನೋಡಿದ್ದೀರಾ? ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೆಲ್ಲ ಆಗುತ್ತೆ. LPG ಗ್ಯಾಸ್ ಲೀಕೇಜ್ ಆದಾಗ ಫೈರ್ ಆಗುತ್ತೆ. ಮತ್ತು ನಿಮ್ಮ ಸ್ಕೂಲ್ ಅಕ್ಕ ಹುಲ್ಲೆಲ್ಲ ಬೆಳೆದಿರುತ್ತಲ್ಲ, ಹುಲ್ಲು ಸಹ ಬೆಂಕಿ ಆಗುತ್ತೆ. ಮತ್ತೆ ಬೆಂಕಿ ಹೆಂಗಾಗತ್ತೆ ಹೇಳಿ ನೋಡೋಣ. ನೀವು ನೋಡಿರೋ ಪ್ರಕಾರ ಹೇಳಿ, ಹೆಂಗಾಗತ್ತೆ ಬೆಂಕಿ? ಹೇಳಿ, ಬೆಂಕಿ ಹೆಂಗಾಗತ್ತೆ? ಅಡುಗೆ ಮಾಡಬೇಕಾದ್ರೆ ಸ್ಟವ್ ಆಫ್ ಮಾಡ್ತೀರಾ, ಅದ್ರ ಮೇಲೆ ಏನಾದರೂ ಇಟ್ಟಿರ್ತೀರಾ, ಹಂಗೆ ಬಿಟ್ಟಿರ್ತೀರ, ಅದು ಬಿಸಿಯಾಗಿ ಫೈರ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಫಾರೆಸ್ಟ್ ಫೈರ್ ಅಂದರೆ ಬಿದಿರು ಮರ ಒಂದಕ್ಕೊಂದು ರಬ್ಬಾಗಿ ಫೈರ್ ಆಗೋ ಚಾನ್ಸಸ್ ಇರುತ್ತೆ. ರೋಡ್ ಪಕ್ಕದಲ್ಲಿ ಬೀಡಿ ಸಿಗರೇಟ್ ಕುಡಿದು ಕಡ್ಡಿ ಬಿಸಾಕಿದ್ರು ಬೇಸಿಗೆ ಕಾಲದಲ್ಲಿ ಬೆಂಕಿ ಆಗುತ್ತೆ. ಮತ್ತು ಬೇಸಿಗೆ ಕಾಲದಲ್ಲಿ ಹೆವಿ ವೆಹಿಕಲ್ಸು, ಇವನ್ ಟ್ರ್ಯಾಕ್ಟರ್ ಹೋಗ್ಬೇಕಾದ್ರೆ ಕಿಡಿ ಬರುತ್ತೆ ನೋಡಿದ್ರೆ ಸೈಲೆನ್ಸರಲ್ಲಿ, ಟ್ರ್ಯಾಕ್ಟ್ರಲ್ಲಿ ಬರುತ್ತೆ, ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಬರುತ್ತೆ. ಅಂಥ ಕಿಡಿ ಬಂದು ರೋಡ್ ಸೈಡ್ ಬಿದ್ದು ಬೆಂಕಿ ಆಗೋ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ? ಬೆಂಕಿನ ನಾವು ಆಫ್ ಮಾಡಬೇಕಾದ್ರೆ, ಇವಾಗ ಬೆಂಕಿ ಆಗಲಿಕ್ಕೆ 3 ವಸ್ತು ಹೆಂಗೆ ಬೇಕು, ಬೆಂಕಿನ ಆಫ್ ಮಾಡಲಿಕ್ಕೂ ನಮಗೆ ಮೂರು ವಿಧಾನ ಮಾಡ್ತೀವಿ. ವಸ್ತು ಅಂದರೆ ಇವಾಗ ಕ್ಲಾಸ್ ರೂಮ್ ಇರ್ಬೋದು, ಬುಕ್ಸ್ ಇಲ್ಲ ಚೇರ್ಸ್ ಏನಾದರೂ ಫೈರ್ ಆಗಿರುತ್ತೆ, ಇಲ್ಲ ಒಂದು ಫಾರೆಸ್ಟಲ್ಲಿ ಫೈರ್ ಆಗಿರುತ್ತೆ. ನಾವು ಬೆಂಕಿನ ಆರಿಸ್ಬೇಕಾದ್ರೆ ಸಪ್ರೇಷನ್ ಮಾಡೋದು. ಈ ಕಡೆಯಿಂದ ಬೆಂಕಿ ಉರ್ಕೊಂಡು ಬರ್ತಾಯಿದ್ರೆ ಮುಂದೆ ಹೋಗ್ಬಿಟ್ಟು ಬೆಂಕಿನ ಅಲ್ಲಿ ವಸ್ತು ಏನಿರುತ್ತೋ ಅದನ್ನು ಸೈಡಿಗೆ ತೆಗೆಯೋದು, ಬೇರ್ಪಡಿಸೋಕೆ. ಸಪ್ರೇಷನ್ ಮಾಡೋ ವಸ್ತುನ ತೆಗೆಯೋದ್ರಿಂದ ಬೆಂಕಿ ಆಫ್ ಆಗುತ್ತೆ. ಅಲ್ಲಿಗೆ ಸ್ಟಾಪ್ ಆಗಿ ಬೆಂಕಿ ಆಫ್ ಆಗುತ್ತೆ. ನೆಕ್ಸ್ಟು ಆಕ್ಸಿಜನ್. ನಾವು ಹೇಳಿದ್ನಲ್ಲ, ಆಕ್ಸಿಜನ್ ಕಂಟ್ರೋಲ್ ಮಾಡಬೇಕು ಅಂತ. ಅಡುಗೆ ಮಾಡಬೇಕಾದ್ರೆ ಬಾಣಲಿ ಎಣ್ಣೆ ಇರುತ್ತೆ, ಅದು ಪ್ಲೇಟ್ ಮುಚ್ಚಿದ್ರೆ ಆಕ್ಸಿಜನ್ ಕಟ್ ಆಗುತ್ತೆ, ಅದು ಮುಚ್ಚೋಕೆ. ನೆಕ್ಸ್ಟು ಶಾಖ, ಬೆಂಕಿ ಉರಿತಾ ಇರುತ್ತೆ, ಅದ್ರ ಮೇಲೆ ನೀರು ಹಾಕಿ ಕೂಲಿಂಗ್ ಮಾಡೋದು. ಈ 3 ವಿಧಾನದಲ್ಲಿ ನಾವು ಬೆಂಕಿನ ಆಫ್ ಮಾಡ್ಬೋದು. ಅರ್ಥ ಆಯ್ತಾ?
ನೆಕ್ಸ್ಟು ಬೆಂಕಿನ 4 ವಿಧಗಳಾಗಿ ವಿಂಗಡಣೆ ಮಾಡಿರ್ತಾರೆ. ನಾವು ಯಾವ ಬೆಂಕಿನ ಯಾವ ರೀತಿ ಆಫ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಂಕಿನ 4 ಕ್ಲಾಸಿಫಿಕೇಶನ್ಸ್ ಮಾಡಿದ್ದಾರೆ, 4 ವರ್ಗೀಕರಣ ಮಾಡಿದ್ದಾರೆ. ಎ ಕ್ಲಾಸ್ ಫೈರ್, ಬಿ ಕ್ಲಾಸ್ ಫೈರ್, ಸಿ ಕ್ಲಾಸ್ ಫೈರ್ ಅಂಡ್ ಡಿ ಕ್ಲಾಸ್ ಫೈರ್ ಅಂತ ಕರೀತಾರೆ. ಎ ಬಿ ಸಿ ಡಿ ಅಂತ ಕರೀತಾರೆ. ಎ ಕ್ಲಾಸ್ ಫೈರ್ ಅಂದ್ರೆ ಉರಿದು ಬೂದಿ ಆಗುವ ವಸ್ತುಗಳಿರುತ್ತಲ್ಲ ಅದನ್ನೆಲ್ಲ ಎ ಕ್ಲಾಸ್ ಫೈರ್ ಅಂತ ಕರೀತಾರೆ. ಏನೇನು ಉರಿದು ಬೂದಿ ಆಗತ್ತೆ? ಕಟ್ಟಿಗೆ, ಪೇಪರ್, ಇದೆಲ್ಲ ಉರಿದು ಬೂದಿ ಆಗತ್ತಲ್ಲ. ಉರಿದು ಬೂದಿ ಆಗೋ ವಸ್ತು ಏನೇನಿರುತ್ತೋ ಅದನ್ನೆಲ್ಲ ಎ ಕ್ಲಾಸ್ ಫೈರ್ಗೆ ಅಂತ ಕರೀತಾರೆ. ಏನೋ ಫೈರ್ ಆಗಿದೆ, ಅದೇನು ಫೈರ್ ಆಗಿದೆ ಅಂತ ನೀವು ಕನ್ಸಿಡರ್ ಮಾಡಿಕೊಂಡು ನಾವು ಬೆಂಕಿನ ಆಫ್ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಎಲ್ಲ ಫೈರ್ಗೂ ನಾವು ಒಟ್ಟಿಗೆ ಆಫ್ ಮಾಡ್ಲಿಕ್ಕೆ ಆಗಲ್ಲ. ಎ ಕ್ಲಾಸ್ ಫೈರ್ ಅಂದರೆ ಉರಿದು ಬೂದಿ ಆಗುವ ವಸ್ತು ಏನೇನಿರುತ್ತೋ ಅದನ್ನು ಎ ಕ್ಲಾಸ್ ಫೈರ್ ಅಂತ ಕರೀತಾರೆ. ನೆಕ್ಸ್ಟು ಬಿ ಕ್ಲಾಸ್ ಫೈರು, ಲಿಕ್ವಿಡ್ಸ್ ಅಂದರೆ ದ್ರವರೂಪದ ವಸ್ತು ಏನೇನಿರುತ್ತೆ, ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಇವೆಲ್ಲ ಆಯಿಲ್ಸು, ಅಡುಗೆ ಮಾಡೋ ಆಯಿಲ್ಸ್ ಎಲ್ಲ ಬರುತ್ತಲ್ಲ, ಇವೆಲ್ಲ ಸೇರಿಸಿ ಬಿ ಕ್ಲಾಸ್ ಫೈರ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಆಯಿಲ್ ಫೈರ್ಸ್ನ ಬಿ ಕ್ಲಾಸ್ ಫೈರ್ ಅಂತ ಕರೀತಾರೆ. ಸಿ ಕ್ಲಾಸ್ ಫೈರ್ ಅಂದರೆ ಗ್ಯಾಸಿಯಸ್ ಫೈರು, LPG ಇರ್ಬೋದು, CNG ಗ್ಯಾಸಸ್ ಬರುತ್ತಲ್ಲ, ಇದನ್ನೆಲ್ಲ ಸಿ ಕ್ಲಾಸ್ ಫೈರ್ ಅಂತ ಕರೀತಾರೆ. ನೆಕ್ಸ್ಟು ಡಿ ಕ್ಲಾಸ್ ಫೈರ್, ಮೆಟಲ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಫೈರ್ಸು, ಅಂದರೆ ಇವಾಗ ಬಸ್ಸು, ಲಾರಿ ಇಂಥದ್ದೆಲ್ಲ ಫೈರ್ ಆಗುತ್ತಲ್ಲ, ಮನೇಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂಥದ್ದನ್ನೆಲ್ಲ ಡಿ ಕ್ಲಾಸ್ ಫೈರ್ ಅಂತ ಕರೀತಾರೆ. ಉರಿದು ಬೂದಿ ಆಗೋದು ಎ ಕ್ಲಾಸ್ ಫೈರು, ದ್ರವರೂಪದ ವಸ್ತು ಲಿಕ್ವಿಡ್ಸ್ನ ಬಿ ಕ್ಲಾಸ್ ಫೈರ್ ಅಂತ ಕರೀತಾರೆ, ಗ್ಯಾಸಿಯಸ್ ಫೈರ್ನ ಸಿ ಕ್ಲಾಸ್ ಫೈರ್ ಅಂತ ಕರೀತಾರೆ, ಡಿ ಕ್ಲಾಸ್ ಫೈರ್ನ ಮೆಟಲ್ ಫೈರ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಫೈರ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಇವಾಗ ಒಂದು ಫಾರೆಸ್ಟ್ ಫೈರ್ ಆಗಿರುತ್ತೆ, ನೀವು ಯಾವ ಕ್ಲಾಸ್ ಫೈರ್ ಅಂತ ಕನ್ಸಿಡರ್ ಮಾಡ್ತೀರಾ ಸರ್? ಸರ್ ಅದು ಲಿಕ್ವಿಡ್ಸ್ ಅಲ್ಲಿ ಬರುತ್ತೆ ಸರ್, ಬಿ ಕ್ಲಾಸ್ ಫೈರ್ ಅಲ್ಲಿ ಬರುತ್ತೆ. ಸರ್ ಬರ್ನ್ ಆಗುತ್ತೆ ಸರ್, ಆಲ್ಕೋಹಾಲ್ ಬರ್ನ್ ಆಗುತ್ತೆ, ಅದೆಲ್ಲ ಲಿಕ್ವಿಡ್ಸ್ ಫೈರಲ್ಲಿ ಬರುತ್ತೆ ಸರ್. ಉರಿದು ಬೂದಿ ಆಗೋದು ಏನೇನಿರುತ್ತೋ ಅದನ್ನು ಮಾತ್ರ ಎ ಕ್ಲಾಸ್ ಫೈರ್ ಕರೀತಾರೆ. ಫಾರೆಸ್ಟ್ ಇರ್ಬೋದು, ಸೌದೆ, ಮನೆ ಫೈರ್ ಇರ್ಬೋದು, ಇಂಥವೆಲ್ಲ ಏನು ಬೂದಿ ಆಗುತ್ತೋ ಅದನ್ನೆಲ್ಲ ಎ ಕ್ಲಾಸ್ ಫೈರ್ ಅಂತಾನೆ ಕರೀತಾರೆ. ಅರ್ಥ ಆಯ್ತಾ? ನೆಕ್ಸ್ಟು ಬೆಂಕಿನ ನಾವು ಆಫ್ ಮಾಡಲಿಕ್ಕೆ ತಕ್ಷಣವಾಗಿ ನಾವು ಆಫ್ ಮಾಡಲಿಕ್ಕೆ ಇದನ್ನ ನೋಡಿದ್ದೀರಾ? ಏನಿದು ಅಲ್ಲ, ನೋಡಿದೀವಿ ಅಂದರೆ ಏನು ಅಂತ ತಿಳ್ಕೊಬೇಕಲ್ಲ ನೀವು. ಇದನ್ನ ಫಸ್ಟ್ ಏಡ್ ಫೈರ್ ಫೈಟಿಂಗ್ ಎಕ್ಸ್ಟಿಂಗ್ವಿಷರ್ ಅಂತ ಕರೀತಾರೆ. ಸಿಂಪಲ್ ಆಗಿ ಅಗ್ನಿನಂದಕ ಅಂತ ಕರೀತಾರೆ ಕನ್ನಡದಲ್ಲಿ. ಅಂದರೆ ಪ್ರಥಮ ಚಿಕಿತ್ಸೆ ಗೊತ್ತಲ್ಲ, ವೈದ್ಯರು ಬರೋಕ್ಕೆ ಮುಂಚೆ ನೀವೇ ಸ್ಥಳದಲ್ಲಿರುವ ವಸ್ತುಗಳಿಂದ ಬ್ಯಾಂಡೇಜ್ ಮಾಡಲಿಕ್ಕಾಗಲಿ, ಟ್ರೀಟ್ಮೆಂಟ್ ಕೊಡಲಿಕ್ಕಾಗಲಿ ಪ್ರಥಮ ಚಿಕಿತ್ಸೆ ಅಂತ ಕರೀತಾರಲ್ಲ. ಅಗ್ನಿಶಾಮಕ ಇಲಾಖೆ ವಾಹನ ಬರೋಕ್ಕೆ ಮುಂಚೆ ನಿಮ್ಮ ಸ್ಥಳದಲ್ಲೇ ಲಭ್ಯವಿರುವ ಅಗ್ನಿನಂದಕಗಳನ್ನು ಉಪಯೋಗಿಸ್ಕೊಂಡು ತಕ್ಷಣವಾಗಿ ಬೆಂಕಿನ ಆಫ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಅಡುಗೆ ಮನೇಲಿ ಇಟ್ಟಿದ್ದಾರಾ? ಇದನ್ನು ಯೂಸ್ ಮಾಡೋದು ಗೊತ್ತಾ ಎಲ್ರಿಗೂ? ಇದರಲ್ಲಿ ಎ ಕ್ಲಾಸ್ ಫೈರ್ ಅಂತ ಮೆನ್ಷನ್ ಮಾಡಿದಾರಾ? ಇದರಲ್ಲಿ 9 ಲೀಟರ್ ನೀರು ಕೆಪಾಸಿಟಿ ತುಂಬಿರ್ತೀವಿ. ಇದರಲ್ಲಿ ಬರೀ ನೀರು ಹಾಕಿರ್ತೀವಿ ಅಷ್ಟೇ, ಆಯ್ತಾ? ಅದು ವರ್ಕಿಂಗ್ ಆಪರೇಟ್ ಬಂದು ಕ್ಲಿಪ್ ಇದೆಯಾ, ಫಸ್ಟು ಸೇಫ್ಟಿ ಕ್ಲಿಪ್ ತೆಗಿಬೇಕು. ಸೇಫ್ಟಿ ಕ್ಲಿಪ್ ತೆಗೆದು ಎಲ್ಲಿ ಬೆಂಕಿ ಆಗಿದೆಯೋ ಅಲ್ಲಿ ಎತ್ಕೊಂಡೋಗಿ ನಾವು ಆಪ್ರೇಟ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಾರ್ನರಲ್ಲಿ ಫೈರ್ ಆಗಿ, ಆ ಮೂಲೆಯಲ್ಲೆಲ್ಲೋ ಫೈರ್ ಆಗಿರುತ್ತೆ, ನೀವು ಇಲ್ಲೇ ಯೂಸ್ ಮಾಡ್ಕೊಂಡು ಎತ್ಕೊಂಡೋದ್ರೆ ಅಲ್ಲಿ ಹೋಗೋಷ್ಟೊತ್ತಿಗೆ ನೀರು ಖಾಲಿ ಆಗುತ್ತೆ. ಹಾಗಾಗಿ ಎಲ್ಲಿ ಬೆಂಕಿ ಆಗಿರುತ್ತೋ ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಫಸ್ಟ್ ಸೇಫ್ಟಿ ಕ್ಲಿಪ್ ತೆಗಿಬೇಕು. ಸೇಫ್ಟಿ ಕ್ಲಿಪ್ ತೆಗೆದು ಸೇಫ್ಟಿ ಕ್ಲಿಪ್ ಓಪನ್ ಮಾಡಿ ಪಂಜ್ ಮಾಡಬೇಕು, ಹೀಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಒಂದು ನಾಬು ಆಚೆ ಬರ್ತಾಯಿದೆ, ಕಾಣ್ತಿದೆಯಾ? ಒಂದು ಪಿನ್ ಥರ ಪಿನ್ ಆಚೆ ಬರ್ತಿದೆ. ಈ ಪಿನ್ ಆಚೆ ಬಂದಾಗ ಇದರಲ್ಲಿ 60 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ನ ಪ್ರೆಷರಲ್ಲಿ ತುಂಬಿರ್ತೀವಿ. ಈ ಪಿನ್ ಯಾವಾಗ ಆಚೆ ಬರುತ್ತೋ ಇದರಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಂದು ಇದರಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಪ್ರೆಷರ್ ಕ್ರಿಯೇಟ್ ಮಾಡಿಬಿಟ್ಟು ನೀರು ಪ್ರೆಷರಾಗಿ ಹೊರಗಡೆಗೆ ಬರುತ್ತೆ. ಅರ್ಥ ಆಯ್ತಾ? ನೀರು ಪ್ರೆಷರಾಗಿ ಹೊರಗಡೆ ಬಂದು 1.5 ನಿಮಿಷದಿಂದ 2 ನಿಮಿಷ ಕಾಲ ಇದು ವರ್ಕ್ ಆಗುತ್ತೆ. ಅಂದರೆ 9 ಲೀಟ್ರ್ ನೀರನ್ನ ಅಷ್ಟು ಬೇಗ ಹೊರಗಡೆಗೆ ಹಾಕತ್ತೆ. ಹಂಗಾಗಿ ಎಲ್ಲಿ ಫೈರ್ ಆಗಿರುತ್ತೋ ಅಲ್ಲಿ ಎತ್ಕೊಂಡೋಗಿ ನಾವು ಇದನ್ನು ಆಪ್ರೇಟ್ ಮಾಡಬೇಕು. ಇದನ್ನು ಬರೀ ಎ ಕ್ಲಾಸ್ ಫೈರ್ಗೆ ಮಾತ್ರ ಯೂಸ್ ಮಾಡಬೇಕು, ಬೇರೆದಕ್ಕೆ ಯೂಸ್ ಮಾಡಬಾರ್ದು. ಅರ್ಥ ಆಯ್ತಾ? ನೆಕ್ಸ್ಟು ಇದು ಬಿ ಕ್ಲಾಸ್ ಫೈರು.
ಎ ಆ್ಯಂಡ್ ಬಿ ಅಂತ ಎರಡು ಮೆನ್ಷನ್ ಮಾಡಿದಾರಾ? ಇದನ್ನ ಸೇಮ್ ಇದರಲ್ಲೂ ಅಷ್ಟೇ 9 ಲೀಟರ್ ನೀರು ಕೆಪಾಸಿಟಿ ತುಂಬಿರ್ತೀವಿ. ಇದರಲ್ಲಿ A+F ಅಂತ ಒಂದು ಕೆಮಿಕಲ್ ಮಿಕ್ಸ್ ಮಾಡಿರ್ತೀವಿ. ಬಿ ಕ್ಲಾಸ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಲಿಕ್ವಿಡ್ಸ್, ದ್ರವರೂಪದ ವಸ್ತು, ಡೀಸೆಲ್, ಪೆಟ್ರೋಲ್, ಕೆರೋಸಿನ್ ಇಂಥದಕ್ಕೆ ಯೂಸ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಆಯಿಲು, ಡೀಸೆಲ್, ಪೆಟ್ರೋಲ್ ಮೇಲೆ ನೀರು ಹಾಕಿದ್ರೆ ಏನಾಗುತ್ತೆ? ನೀರು ಭಾರ ಜಾಸ್ತಿ, ನೀರು ಕೆಳಗಡೆ ಹೋಗುತ್ತೆ, ಆಯಿಲ್ಸ್ ಮೇಲೆ ಬರುತ್ತೆ, ಬೆಂಕಿ ಇನ್ನೂ ಜಾಸ್ತಿ ಆಗುತ್ತೆ. ಹಂಗಾಗಿ ಆಯಿಲ್ಸ್ ಫೈರ್ ಹಾಕಿದಾಗ ನೀರು ಹಾಕಬಾರ್ದು. ಅದ್ರ ಮೇಲೆ ಏನು ಮಾಡಬೇಕು? ಅವಾಗ ಬ್ಲ್ಯಾಂಕೆಟಿಂಗ್ ಮಾಡಬೇಕಂದ್ರೆ ಮುಚ್ಚುವಿಕೆ ಮಾಡಬೇಕು. ಆಕ್ಸಿಜನ್ ಕಂಟ್ರೋಲ್ ಮಾಡಿದ್ರೆ ಬೆಂಕಿ ಆಟೋಮೆಟಿಕ್ ಆಫ್ ಆಗುತ್ತೆ. ಇವಾಗ ಬಾಣಲೆಯಲ್ಲಿ ಏನೋ ಹಾಕಿರ್ತೀರ, ಪ್ಲೇಟ್ ಮುಚ್ಬೋದು. ದೊಡ್ಡದಾಗಿ ಏನಾದರೂ ಹಾಕಿದ್ರೆ ಆಕ್ಸಿಜನ್ ಕಟ್ ಮಾಡ್ಲಿಕ್ಕೆ ಆಗತ್ತಾ? ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಇದರಲ್ಲಿ A+F ಅಂತ ಒಂದು ಕೆಮಿಕಲ್ ಮಿಕ್ಸ್ ಮಾಡಿರ್ತೀವಿ. ಇದರಿಂದ ನೊರೆ ಬರುತ್ತೆ. ಸೋಪ್ ವಾಟರ್ ನೀವು ಮಿಕ್ಸ್ ಮಾಡಿದ್ರೆ ನೊರೆ ಬರುತ್ತಲ್ಲ, ನೊರೆ ಹೋಗ್ಬಿಟ್ಟು ಬೆಂಕಿ ಇದ್ರ ಮೇಲೆ, ಆಯಿಲ್ಸ್ ಮೇಲೆ ಕ್ಲಾಟ್ ಆಗುತ್ತೆ. ಆವಾಗ ಆಕ್ಸಿಜನ್ ಅದಕ್ಕೆ ಸಿಗಲ್ಲ. ಆಕ್ಸಿಜನ್ ಯಾವಾಗ ಸಿಗಲ್ಲೋ ಆವಾಗ ಆಟೋಮೆಟಿಕ್ ಬೆಂಕಿ ಆಫ್ ಆಗುತ್ತೆ. ಅರ್ಥ ಆಯ್ತಾ? ಆಕ್ಯುಯಸ್ ಫಿಲಮ್ ಫಾರ್ಮಿಂಗ್ ಫೋಮ್ ಅಂತ ಲಾಸ್ಟಲ್ಲಿ ನಮ್ಮ ವೆಹಿಕಲಲ್ಲಿ ಆಪ್ರೇಟ್ ಮಾಡಿ ತೋರಿಸ್ಕೊಡ್ತೀವಿ. ಫೋಮ್ ಎಲ್ಲ ಬರೋದೆಲ್ಲ ತೋರಿಸ್ಕೊಡ್ತೀವಿ. ಆಕ್ಯುಯಸ್ ಫಿಲಮ್ ಫಾರ್ಮಿಂಗ್ ಅಂತ ಒಂದು ಕೆಮಿಕಲ್ ಮಿಕ್ಸ್ ಮಾಡ್ತೀವಿ. ಇದಕ್ಕೆ 9 ಲೀಟ್ರ್ ನೀರು ಜೊತೆಗೆ 5% ಕೆಮಿಕಲ್ ಮಿಕ್ಸ್ ಮಾಡಿದ್ರೆ ಫೋಮ್ ಉತ್ಪತ್ತಿ ಆಗುತ್ತೆ. ಇದನ್ನ A ಕ್ಲಾಸ್ ಫೈರ್ಗೂ ಯೂಸ್ ಮಾಡ್ಬೋದು, ಎಸ್ಪೆಷಲಿ B ಕ್ಲಾಸ್ ಫೈರ್ಗೆ ಯೂಸ್ ಮಾಡಬೇಕು. ನೆಕ್ಸ್ಟು ಕಾರ್ಬನ್ ಡೈಆಕ್ಸೈಡ್. ಇದರಲ್ಲಿ C ಕ್ಲಾಸ್ ಫೈರ್ಗೆ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ತೀವಿ. ಇವಾಗ LPG ಗ್ಯಾಸ್ ಫೈರ್ ಆಗಿರುತ್ತೆ, ನಾವು ಎಷ್ಟೇ ನೀರು ಹೊಡೆದ್ರೂ ಆಫ್ ಆಗಲ್ಲ. ಅವಾಗ ಏನು ಮಾಡಬೇಕು? ವಾತಾವರಣದಲ್ಲಿರೋ ಆಮ್ಲಜನಕದ ಪ್ರಮಾಣ ಕಡಿಮೆ ಮಾಡಬೇಕು. ವಾತಾವರಣದಲ್ಲಿರೋ ಆಮ್ಲಜನಕದ ಪ್ರಮಾಣ ಕಡಿಮೆ ಮಾಡಿದಾಗ ಬೆಂಕಿ ಆಟೋಮೆಟಿಕ್ ಆಫ್ ಆಗುತ್ತೆ. ಯಾಕಂದರೆ ಬೆಂಕಿ ಆಗಬೇಕಾದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಇದ್ದರೆ ಮಾತ್ರ ಬೆಂಕಿ ಆಗುತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಯಾವಾಗ ಸಿಗಲ್ವೋ ಆವಾಗ ಬೆಂಕಿ ಆಟೋಮೆಟಿಕ್ ಆಫ್ ಆಗುತ್ತೆ. ಇದು ಕಂಟ್ರೋಲ್ ಟೈಪ್ ಇರುತ್ತೆ, ನಮ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೋಬೋದು. ಅವು ನಾನ್ ಕಂಟ್ರೋಲ್ ಟೈಪು. ಒನ್ಸ್ ನಾವು ಪ್ರೆಸ್ ಮಾಡಿದ್ವಿ, ಆಪ್ರೇಟ್ ಮಾಡಿದ್ವಿ ಅಂದರೆ ಮತ್ತೆ ವರ್ಕಿಂಗ್ ಫುಲ್ ಸ್ಟಾಪ್ ಆಗೋ ತನಕ ಅದು ನಿಲ್ಲಲ್ಲ. ಇದು ಕಾರ್ಬನ್ ಡೈಆಕ್ಸೈಡು 9 kg, ಅದು 9 ಲೀಟ್ರ್ ಇತ್ತು, ಇದು 9 kg ಕೆಪಾಸಿಟಿ. ಇಲ್ಲಿ ರಬ್ಬರ್ ಹ್ಯಾಂಡ್ಲ್ ಕೊಟ್ಟಿದ್ದಾರೆ. ರಬ್ಬರ್ ಹ್ಯಾಂಡ್ಲ್ ಇಟ್ಕೊಂಡೇ ಯೂಸ್ ಮಾಡಬೇಕು. ಯಾಕಂದರೆ ಬರ್ನಿಂಗಲ್ಲಿ 2 ಟೈಪ್ಸ್ ಬರ್ನಿಂಗ್ ಇದೆ. ಫಸ್ಟ್ ಏರಲ್ಲಿ ಬರುತ್ತಲ್ಲ, ಬರ್ನಿಂಗಲ್ಲಿ 2 ಟೈಪ್ಸ್ ಇದೆ. ಒಂದು ಹೀಟ್ ಬರ್ನಿಂಗ್, ಅಂದರೆ ಬೆಂಕಿ ಬುಟ್ಕೊಂಡ್ರೆ ಒಂದು ಬರ್ನಿಂಗ್ ಆಗುತ್ತೆ. ಇನ್ನೊಂದು ಕೋಲ್ಡ್ ಬರ್ನಿಂಗು. ಮಂಜುಗಡ್ಡೆನ ನಾವು ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಬರ್ನಿಂಗ್ ಆಗುತ್ತೆ, ಅಂದರೆ ಒಳಗಡೆ ನಮ್ಮ ಬ್ಲಡ್ ಸೆಲ್ಸ್ ಎಲ್ಲ ಡೆತ್ ಆಗುತ್ತೆ. ಇವಾಗ ಹಿಮಾಲಯ ಪರ್ವತ ಅಂತ ಕಡೆ ಹತ್ತವರೆಲ್ಲ ಕೆಲವರು ಡೆತ್ ಆಗಿ ರಿಟರ್ನ್ ಬರ್ತಾರೆ. ಯಾಕಂದರೆ ಅವ್ರ ಬ್ಲಡ್ ಎಲ್ಲ ಕ್ಲಾಟ್ ಆಗಿಬಿಟ್ಟು ಡೆತ್ ಆಗ್ತಾರೆ ಅವರು. ಹಂಗೆ ಕೋಲ್ಡ್ ಬರ್ನ್ ಆಗುತ್ತೆ. ಇದನ್ನ ನಾವು ಆಪ್ರೇಟ್ ಮಾಡಬೇಕಾದ್ರೆ ರಬ್ಬರ್ ಹ್ಯಾಂಡ್ಲ್ ಹಿಡ್ಕೊಂಡೆ ಯೂಸ್ ಮಾಡಬೇಕು. ಯಾಕಂದರೆ ಇಲ್ಲಿ ನಮಗೆ ಚಿಲ್ಲಿಂಗ್ ಎಫೆಕ್ಟ್ ಬರುತ್ತೆ, ಫುಲ್ ಕೋಲ್ಡಿಂಗ್ ಬರುತ್ತೆ. ನೋಡ್ಬಾರ ಕೋಲ್ಡ್ ಏನಾಗಿದೆ, ಒಬ್ರು ಏನಾಗಿದೆ ಜೋರಾಗಿ ಹೇಳೋದು. ಫುಲ್ ಅಂದರೆ ನಾವು ಜಸ್ಟ್ ಒಂದು ಫ್ರಾಕ್ಷನ್ ಆಫ್ 1 ನಿಮಿಷನೂ ಯೂಸ್ ಮಾಡಿಲ್ಲ. ಸೇಮ್ ನಾವು ಐಸ್ ಏನು ತಿಂತೀವೋ ಆ ಸ್ಟೇಜ್ ಕೋಲ್ಡ್ ಆಗಿದೆ ಇದು. ಹಂಗಾಗಿ ಇದು ಫುಲ್ ಸಿಲಿಂಡರ್ ನಾವು ಖಾಲಿ ಮಾಡೋ ಅಷ್ಟೊತ್ತಿಗೆ ನಮ್ಮ ಕೈಯೆಲ್ಲ ಬರ್ನ್ ಆಗುತ್ತೆ. ಹಂಗಾಗಿ ರಬ್ಬರ್ ಹ್ಯಾಂಡ್ ಕೊಟ್ಟಿರ್ತಾರೆ, ರಬ್ಬರ್ ಹ್ಯಾಂಡ್ ಹಿಡ್ಕೊಂಡೆ ಯೂಸ್ ಮಾಡಬೇಕು. ಇದನ್ನು ಎಲೆಕ್ಟ್ರಿಕಲ್ ಫೈರ್ಗೂ ಯೂಸ್ ಮಾಡ್ಬೋದು. ಅಂದರೆ ಎಲ್ಲೋ ಮೀಟ್ರ್ ಬೋರ್ಡ್ ಹತ್ರ ಫೈರ್ ಆಗಿರುತ್ತೆ, ನೀರು ಹೊಡಿಲಿಕ್ಕಾಗಲ್ಲ ನಾವು. ಅಂಥ ಟೈಮಲ್ಲಿ ನಾವು ಫುಲ್ ಪ್ರೆಷರಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಅಪ್ಲೈ ಮಾಡಿದ್ರೆ ಬೆಂಕಿ ಬೇಗ ಆಫ್ ಆಗುತ್ತೆ. ಸರ್ ಇಲ್ಲ ಸರ್, ನಮ್ದ್ರಲ್ಲಿ ಬಳಸಲ್ಲ ಸರ್ ನಾವು. ಇದು ABC ಅಂತ 3 ಇದೆಯಾ, ಅಂದರೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಅಂತ. ಇದನ್ನ D ಕ್ಲಾಸ್ ಫೈರ್ಗೆ ಯೂಸ್ ಮಾಡ್ತಾರೆ. ಇದರಲ್ಲಿ DCP ಅಂತ ಪೌಡ್ರ್ ಇರುತ್ತೆ. ಇವಾಗ ನಿಮ್ಮ ಚಾಕ್ ಪೀಸ್ ಪೌಡ್ರ್ ಬರುತ್ತಲ್ಲ, ಹಂಗೆ ಇದರಲ್ಲಿ ಡ್ರೈ ಕೆಮಿಕಲ್ ಪೌಡರ್ ಅಂತ ಒಂದು ಫಿಲ್ ಮಾಡಿರ್ತೀವಿ. ಇದರಲ್ಲೆಲ್ಲ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ಮಿಕ್ಸ್ ಆಗಿ ತುಂಬಿರುತ್ತೆ. ಇದನ್ನು ಸೇಫ್ಟಿ ಕ್ಲಿಪ್ ತೆಗಿಬೇಕು, ಪಂಚ್ ಮಾಡಬೇಕು. ಪಂಚ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಇದು DCP ಪೌಡ್ರ್ ಹೊರಗಡೆ ಬರುತ್ತೆ. ಇದನ್ನು ಮೆಟಲ್ ಫೈರ್ಸ್ಗೆ ಯೂಸ್ ಮಾಡ್ತೀವಿ. ಮೆಟಲ್ ಫೈರ್ಸ್ಗೆ ಯಾಕಂದರೆ ಇವಾಗ ಮೆಟಲ್ ನಾವು ದೋಸೆ ಏನಾದರೂ ಮಾಡಬೇಕಾದ್ರೆ ನೀರು ಹಾಕಿದ್ರೆ ಸೌಂಡ್ ಬರುತ್ತಲ್ಲ, ಅಂಥ ಬಸ್ಸು ಲಾರಿ ಅಂತ ಇದಾದಾಗ ಅದ್ರ ಮೇಲೆ ನಾವು ನೀರು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಬೆಂಕಿ ಇನ್ನೂ ಜಾಸ್ತಿ ಆಗುತ್ತೆ, ಮೆಟಲ್ಸ್ ಇನ್ನೂ ಫೈರ್ ಜಾಸ್ತಿ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಕೆಮಿಕಲ್ ಮಿಕ್ಸ್ ಮಾಡಿಕೊಂಡು ಡ್ರೈ ಕೆಮಿಕಲ್ ಪೌಡರ್ನ ಅಪ್ಲೈ ಮಾಡಿ ಬೆಂಕಿನ ಆಫ್ ಮಾಡ್ತೀವಿ. ಅರ್ಥ ಆಯ್ತಾ? 4 ಕ್ಲಾಸಿಫಿಕೇಶನ್ಸ್ ಗೊತ್ತಾಯ್ತಾ? ABC ಮತ್ತು DE. ಡಿ ಅಂದರೆ ಮೆಟಲ್ ಫೈರ್ ಆ್ಯಂಡ್ ಎಲೆಕ್ಟ್ರಿಕಲ್ ಫೈರ್. ಇದರಲ್ಲಿ ಏನಾದರೂ ಡೌಟ್ ಇದೆಯಾ?
ಎಲ್ ಪಿ ಜಿ ಗೊತ್ತಾ? ಏನು ಎಲ್ ಪಿ ಜಿ ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಓಕೆ, ಎಲ್ ಪಿ ಜಿ ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸು. ನಾವು ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಲ್ಲ, ಅದನ್ನು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರೀತಾರೆ. ಎಲ್ ಪಿ ಜಿ ಗ್ಯಾಸ್ಗೆ ವಾಸನೆ ಇದೆಯಾ? ನಿಮ್ಮ ಕಣ್ಣು ಕಾಣತ್ತಾ? ಎಲ್ ಪಿ ಜಿ ಗ್ಯಾಸು ನಮ್ಮ ಕಣ್ಣಿಗೆ ಕಾಣಲ್ಲ, ಅದಕ್ಕೆ ವಾಸನೆ ಇಲ್ಲ. ಎಲ್ ಪಿ ಜಿ ಗ್ಯಾಸು ಲೀಕೇಜ್ ಆದರೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಈಥೈಲ್ ಮರ್ಕ್ಯಾಪ್ಟ್ ಅಂತ ಒಂದು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಅರ್ಥ ಆಯ್ತಾ? ದೊಡ್ಡ ದೊಡ್ಡ ಕಂಟೈನರಲ್ಲಿ ಬರಬೇಕಾದ್ರೆ ಕಂಟೈನರ್ ಏನಾದರೂ ಆಕ್ಸಿಡೆಂಟ್ ಆಗಿ ಬಿದ್ದೋದಾಗ ನಮಗೆ ಗೊತ್ತಾಗೋದೇ ಇಲ್ಲ ಎಲ್ ಪಿ ಜಿ ಲೀಕೇಜ್ ಆಗಿದೆ ಅಂತ ಹೇಳ್ಬಿಟ್ಟು. ಅದು IOCಗೆ ಇಲ್ಲ IOCಗೆ ಬಂದು ನಮ್ಮ ಸಿಲಿಂಡ್ರಿಗೆ ರೀಫಿಲ್ ಮಾಡಬೇಕಾದ್ರೆ ಕೆಮಿಕಲ್ ಮಿಕ್ಸ್ ಮಾಡಿ ಕೊಡ್ತಾರೆ. ಯಾಕಂದರೆ ನಮ್ಮ ಮನೇಲಿ ಏನಾದರೂ ಲೀಕೇಜ್ ಆದರೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಎಲ್ ಪಿ ಜಿ ಗ್ಯಾಸ್ನ ಮನೆಯಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ಸ್ಟವ್ ಮೇಲೆ ಇಡಬೇಕು, ಸಿಲಿಂಡ್ರ್ ಕೆಳಗಡೆ ಇಡಬೇಕು. ಯಾಕಂದರೆ ಪ್ರೆಷರಲ್ಲಿ ಹೊರಗಡೆ ಗಾಳಿ ಎಲ್ ಪಿ ಜಿ ಬರ್ತಿರತ್ತೆ, ಈಸಿಯಾಗಿ ಫೈರ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಹಂಗಾಗಿ ಸಿಲಿಂಡ್ರ್ ಕೆಳಗಡೆ ಇಡಬೇಕು, ಸ್ಟವ್ ಮೇಲೆ ಇಡಬೇಕು. ಮತ್ತು ನಾವು ಅಡುಗೆ ಮಾಡಬೇಕಾದ್ರೆ ಫಸ್ಟು ಸಿಲಿಂಡ್ರ್ ಹತ್ರ ರೆಗ್ಯುಲೇಟರ್ ಆನ್ ಮಾಡಬೇಕು. ಅರ್ಥ ಆಯ್ತಾ? ಸಿಲಿಂಡರ್ ಹತ್ರ ರೆಗ್ಯುಲೇಟರ್ ಆನ್ ಮಾಡಿ ಮತ್ತೆ ಸ್ಟವ್ ಹತ್ರ ನಾಬ್ ಆನ್ ಮಾಡಿಕೊಂಡು ಲೈಟ್ರ್ ಹಾಕಿ ಅಂಟಿಸ್ಬೇಕು. ಅಡುಗೆ ಮಾಡಿದ್ದೆಲ್ಲ ಮುಗಿದಾದ್ಮೇಲೆ ಫಸ್ಟು ಸ್ಟವ್ ಹತ್ರ ಆಫ್ ಮಾಡಬಾರ್ದು, ಸಿಲಿಂಡ್ರ್ ಹತ್ರನೇ ಆಫ್ ಮಾಡಬೇಕು. ಯಾಕಂದರೆ ಆ ಪೈಪಲ್ಲಿರೋ ಗ್ಯಾಸ್ ಎಲ್ಲ ಖಾಲಿ ಆಗಬೇಕು. ಅರ್ಥ ಆಯ್ತಾ? ಪ್ರತಿ ಬಾರಿನೂ ಅಡುಗೆ ಮಾಡಿದ ತಕ್ಷಣ ಸಿಲಿಂಡ್ರ್ ಹತ್ರ ರೆಗ್ಯುಲೇಟರ್ ಆಫ್ ಮಾಡಲೇಬೇಕು. ಸರ್ ನಾವು ಡೈಲಿ 3 ಟೈಮ್ ಅಡುಗೆ ಮಾಡ್ತೀವಿ ಅಂದರೆ 3 ಟೈಮು ಆಫ್ ಮಾಡಿ ಏನು ಪ್ರಾಬ್ಲಮ್ ಆಗಲ್ಲ. ಅರ್ಥ ಆಯ್ತಾ? ಮತ್ತೆ ಅಂಟಿಸ್ಬೇಕಾದ್ರೂ ಅಷ್ಟೇ ಫಸ್ಟ್ ಸ್ಟವ್ ರೆಗ್ಯುಲೇಟರ್ ಆನ್ ಮಾಡ್ಕೋಬೇಕು, ಮತ್ತೆ ಸ್ಟವ್ ಹತ್ರ ನಾಬ್ ಆನ್ ಮಾಡಬೇಕು. ಮತ್ತೆ ಆಫ್ ಮಾಡಬೇಕಾದ್ರೆ ಫಸ್ಟ್ ಸಿಲಿಂಡರ್ ಹತ್ರ ಆಫ್ ಮಾಡಿಕೊಂಡು ಮತ್ತೆ ಸ್ಟವ್ ಹತ್ರ. ಸರ್ ಈಗ ಅಪಾರ್ಟ್ಮೆಂಟ್ಗಳೆಲ್ಲ ಕೆಳಗಡೆ ಇರುತ್ತೆ ಸಿಲಿಂಡರ್ ಎಲ್ಲ, ಸರ್ ಕೆಳಗಡೆ ಇರುತ್ತೆ ಸಿಲಿಂಡರ್ ಎಲ್ಲ ಅಪಾರ್ಟ್ಮೆಂಟ್. ಅಲ್ಲಿ ವಾಲ್ವ್ ಕೊಟ್ಟಿರ್ತಾರೆ ಸರ್, ಮೇಲೆ ವಾಲ್ವ್ ಕೊಟ್ಟಿರ್ತಾರೆ ಸರ್ ಅವು. ನೆಕ್ಸ್ಟು ಎಲ್ ಪಿ ಜಿ ಲೀಕೇಜ್ ಆದರೆ ಏನು ಮಾಡಬೇಕು, ಲೀಕೇಜ್ ಆಗದೇ ಇರೋ ಥರ ಏನು ಮಾಡಬೇಕು? ಸಪೋಸ್ ಎಲ್ ಪಿ ಜಿ ಗ್ಯಾಸು ನಮ್ಮ ಮನೇಲಿ ಏನಾದರೂ ಲೀಕೇಜ್ ಆದಾಗ ಫಸ್ಟು ಕಿಟಕಿ ಬಾಗಿಲು ಓಪನ್ ಮಾಡಬೇಕು. ಯಾಕೆ ಕಿಟಕಿ ಬಾಗಿಲು ಓಪನ್ ಮಾಡಬೇಕಂದ್ರೆ ವಾತಾವರಣದ ಗಾಳಿ ಜೊತೆ ಮಿಕ್ಸ್ ಆಗಿ ಎವಾಪರೇಷನ್ ಆಗಿಬಿಡುತ್ತೆ, ಗಾಳಿಗೆ ಹೋಗ್ಬಿಡುತ್ತೆ. ನೀವು ಯಾವಾಗ ಕಿಟಕಿ ಬಾಗಿಲು ಓಪನ್ ಆಗಲಿಲ್ವೋ ಅದಕ್ಕೆ ಏನಾದರೂ ಸ್ಪಾರ್ಕ್ ಸಿಕ್ಕಿದ ತಕ್ಷಣ ಬೆಂಕಿ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಎಲ್ ಪಿ ಜಿ ಗ್ಯಾಸ್ ಲೀಕೇಜ್ ಆದಾಗ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಕಲ್ ಸ್ವಿಚಸ್ನ ಆಫ್ ಮಾಡಬಾರ್ದು, ಆನು ಮಾಡಬಾರ್ದು. ಯಾಕಂದರೆ ನಾವು ಸ್ವಿಚ್ ಆನ್ ಮಾಡಿದಾಗ ಆಫ್ ಮಾಡಿದಾಗ ಸ್ವಿಚ್ಚಲ್ಲಿ ಒಂದು ಸ್ಪಾರ್ಕ್ ಬರುತ್ತೆ, ನೋಡಿದ್ದೀರಾ? ಸ್ವಿಚ್ಚಲ್ಲಿ ಒಂದು ಸ್ಪಾರ್ಕ್ ಬರುತ್ತೆ. ನಾವು ಅಡುಗೆ ಮಾಡಬೇಕಾದ್ರೆ ಸ್ಟವ್ ಒಂದು ಸಿಲಿಂಡ್ರನ್ನ ಲೈಟ್ರ್ ಅಂಟಿಸ್ತೀವಿ ನೋಡಿ, ಅಷ್ಟು ಸಾಕು ಬೆಂಕಿ ಆಗಲಿಕ್ಕೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಲೀಕೇಜ್ ಆದಾಗ ನಾವು ಆನು ಮಾಡಬಾರ್ದು, ಆಫು ಮಾಡಬಾರ್ದು ಎಲೆಕ್ಟ್ರಿಕಲ್ ಅಪ್ಲಯನ್ಸ್ನ. ಅರ್ಥ ಆಗ್ತಾ ಇದೆಯಲ್ಲ? ನೀವೇನು ರಿಪ್ಲೈ ಕೊಡ್ತಾ ಇಲ್ಲ. ಸ್ಟವ್ ಹತ್ರ ಸಿಲಿಂಡರ್ ಹತ್ರ ಯಾಕೆ ನಾವು ಆಫ್ ಮಾಡಬೇಕು ಕಂಪಲ್ಸರಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಬೆಳಗ್ಗೆ ತಿಂಡಿ ಮಾಡಿ ಅರ್ಜೆಂಟಲ್ಲಿ ಎಲ್ಲೋ ಬರ್ತಿರ್ತೀರಾ ನೀವು, ಇಲ್ಲ ಎಲ್ಲೋ ಕೆಲಸಕ್ಕೆ ಹೋಗಿರ್ತೀರಾ, ಸ್ಟವ್ ಹತ್ರ ಆಫ್ ಮಾಡಿಕೊಂಡು ಸಿಲಿಂಡರ್ ಹತ್ರ ಆಫ್ ಮಾಡಿರಲ್ಲ ನೀವು. ಇಲ್ಲ ನಮ್ಮ ಮನೇಲಿ ಇಲಿ ಯಜ್ಞ ಇಂಥವೇನಾದರೂ ಇರ್ಬೋದು, ಸಪೋಸ್ ಪೈಪ್ ಏನಾದರೂ ಡ್ಯಾಮೇಜ್ ಇರ್ಬೋದು. ಅದು ನಿಧಾನ ಒಂದೇ ದಿನದಲ್ಲಿ ಗೊತ್ತಾಗಲ್ಲ. ಪೈಪ್ ಡ್ಯಾಮೇಜ್ ಇದ್ದರೆ ನಮಗೆ ಪೈಪ್ ಏನಾದರೂ ಡ್ಯಾಮೇಜ್ ಇರ್ಬೋದು, ಪೈಪಲ್ಲಿ ಗ್ಯಾಸ್ ಲೀಕೇಜ್ ಆಗುತ್ತೆ. ನೀವು ಸಾಯಂಕಾಲ ಮನೆಗೆ ಬಂದ ತಕ್ಷಣ ಸ್ವಿಚ್ ಆಗಿದ ತಕ್ಷಣ ಫೈರ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ ಪಿ ಜಿ ಗ್ಯಾಸ್ದು ಎಕ್ಸ್ಪೆನ್ಷನ್ ರೇಷಿಯೋ ಎಷ್ಟಿದೆ ಅಂದರೆ 1:250. ಅಂದರೆ ಇಗ್ಗೂಕೆ ಪ್ರಮಾಣ 1:250. ನಮ್ಮ ಸಿಲಿಂಡ್ರಲ್ಲಿ 14.2 kg ಇರುತ್ತಲ್ಲ, ಹೊರಗಡೆಗೆ ಬರಬೇಕಾದ್ರೆ 14.2 × 250 ಆಗಿ ಹೊರಗಡೆಗೆ ಬರುತ್ತೆ. ನಮಗೆ ಎಕ್ಸ್ಪೆನ್ಷನ್ ರೇಷಿಯೋ ಜಾಸ್ತಿ ಇರುತ್ತೆ. ಯಾವುದೇ ಕಾರಣಕ್ಕೂ ಸಿಲಿಂಡರ್ಗೆ ಬೆಂಕಿ ಹತ್ಕೊಂಡ ತಕ್ಷಣ ಬ್ಲಾಸ್ಟ್ ಆಗಲ್ಲ. ಎಲ್ ಪಿ ಜಿ ಸಿಲಿಂಡ್ರು ಯಾವುದೇ ಕಾರಣಕ್ಕೂ ಬೆಂಕಿ ಹತ್ತ ತಕ್ಷಣ ಫೈರ್ ಆಗಲ್ಲ. ಫೈರ್ ಆದರೆ ಸಪೋಸು ಇಲ್ಲಿ ರೆಗ್ಯುಲೇಟರ್ ಇರುತ್ತಲ್ಲ, ರೆಗ್ಯುಲೇಟರ್ ಹತ್ರ ಏನಾದರೂ ಗ್ಯಾಸ್ ಲೀಕೇಜ್ ಆಗಿ ಅದಕ್ಕೆ ಸ್ಪಾರ್ಕ್ ಸಿಕ್ಕಿದ್ರೆ ಇಲ್ಲಿ ಬೆಂಕಿ ಉರಿತಾ ಇರುತ್ತೆ, ಇಲ್ಲಿಂದ ಮೇಲೆ ಉರಿತಾ ಇರುತ್ತೆ. ಸಿಲಿಂಡ್ರ್ ಯಾವುದೇ ಕಾರಣಕ್ಕೂ ಬ್ಲಾಸ್ಟ್ ಆಗಲ್ಲ. ಸಿಲಿಂಡ್ರ್ ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂದರೆ, ಇದು ಎಲ್ ಪಿ ಜಿ ಸಿಲಿಂಡ್ರು, ಫುಲ್ ಸಿಲಿಂಡ್ರ್ ಮನೆಯಲ್ಲಿ ಇಟ್ಟಿರ್ತಾರೆ. ಇವಾಗ ಅಲ್ಲಿ ಕಡೆ ಎಲ್ಲ ನೋಡಿದ್ದೀರಾ, ಸಿಲಿಂಡ್ರ್ ಇಟ್ಟಿರ್ತೀರ, ಸಿಲಿಂಡ್ರ್ ಮೇಲೆ ಖಾಲಿ ಜಾಗ ಇದೆ ಅಂತ ಹೇಳ್ಬಿಟ್ಟು ಹಾಸಿಗೆ ಚೀಲ ಎಲ್ಲ ಇಟ್ಟಿರ್ತೀರ ಅಂತ. ನನಗೆ ಸಪೋಸ್ ಅಂತ ಹಾಸಿಗೆ ಅಂಥದ್ದು ಏನಾದರೂ ಫೈರ್ ಆದಾಗ ಏನಾಗತ್ತಂದರೆ ಸಿಲಿಂಡ್ರಲ್ಲಿರೋ ಗ್ಯಾಸು ಕುದೀತಾ ಇರುತ್ತೆ, ಎಕ್ಸ್ಪೆನ್ಷನ್ ಆಗ್ತಾ ಇರುತ್ತೆ. ಒಂದು ಬಲೂನ್ಗೆ ನಾವು ಫಾರ್ ಎಕ್ಸಾಂಪಲ್ 10 ಲೀಟ್ರ್ ನೀರು ಇಡಿಸ್ಬೋದು, 20 ಲೀಟ್ರ್ ನೀರು ಹಾಕಿದ್ರೆ ಏನಾಗುತ್ತೆ, ಒಡೆದೋಗುತ್ತೆ. ಅದು ಅಷ್ಟೇ ಎಲ್ ಪಿ ಜಿ ಗ್ಯಾಸ್. ಸಪೋಸು ಇದು ಸಿಲಿಂಡರ್ ಫೈರ್ ಆಗಿರುತ್ತೆ, ಇದ್ರ ಹೊರಗಡೆ
ಬೆಂಕಿ ಏನಾದರೂ ಸಿಕ್ಕಾಗ ಸಿಲಿಂಡರ್ಗೆ ಫೈರ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಬ್ಲಾಸ್ಟ್ ಆಗಲ್ಲ. ಗ್ಯಾಸ್ ಹೊರಗಡೆ ಬರ್ತಾ ಇರುತ್ತೆ, ಉರಿದು ಖಾಲಿ ಆಗಿಬಿಡುತ್ತೆ. ಹೊರಗಡೆ ನಾವು ಚೀಲ ಇಟ್ಟಿರ್ತೀವಿ, ಗೋಣಿ ಚೀಲ, ಮೂಟೆಗಳೆಲ್ಲ ಇಟ್ಟಿರ್ತೀವಿ. ಅಂಥ ಮೂಟೆಗಳೇನಾದರೂ ಬೆಂಕಿ ಆದಾಗ ಇದಕ್ಕೆ ಬಿಸಿ ತಗಲತ್ತೆ. ಬಿಸಿ ತಗಲಿ ಅದು ಎಕ್ಸ್ಪ್ಯಾನ್ಷನ್ ಆಗ್ತಾ ಇರುತ್ತೆ, ಒಳಗಡೆ ಗ್ಯಾಸು ಹಿಗ್ಗುತ್ತಾ ಇರುತ್ತೆ. ಬಲೂನ್ ಹೇಳಿದ್ನಲ್ಲ 10 ಲೀಟ್ರ್ ನೀರು 20 ಲೀಟ್ರ್ ನೀರು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಹಂಗೆ ನೀರು ಸಿಲಿಂಡ್ರ್ ಒಳಗಡೆ ಜಾಸ್ತಿ ಹಿಗ್ಗತ್ತೆ. ಹಿಗ್ಗಿದಾಗ ಬ್ಲಾಸ್ಟ್ ಆಗತ್ತೆ. ಅರ್ಥ ಆಯ್ತಾ? ಸಿಲಿಂಡ್ರ್ ಯಾವಾಗ ಬ್ಲಾಸ್ಟ್ ಆಯಿತು? ಬೆಂಕಿ ಆದಾಗ ಬ್ಲಾಸ್ಟ್ ಆಗಿಲ್ಲ. ಹೊರಗಡೆಯಿಂದ ಬಿಸಿ ತಗಲಿ ಗ್ಯಾಸು ಎಕ್ಸ್ಪ್ಯಾನ್ಷನ್ ಆಗಿ ಬ್ಲಾಸ್ಟ್ ಆಗತ್ತೆ. ಹಂಗಾಗಿ ಸಿಲಿಂಡರ್ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ವಸ್ತುಗಳನ್ನ ಇಡಬಾರ್ದು. ಬೆಂಕಿ ಈಸಿಯಾಗಿ ಬೆಂಕಿ ಆಗೋವಂಥ ವಸ್ತುಗಳನ್ನ ಯಾವೂ ಇಡಬಾರ್ದು. ಆಯ್ತಾ? ಅರ್ಥ ಆಯ್ತಾ? ನೆಕ್ಸ್ಟು ಗ್ಯಾಸ್ ಲೀಕೇಜ್ ಆದಾಗ ಅಡುಗೆ ನಮ್ಮ ಮನೆ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಶೂ ಆಗಲಿ ಸ್ಲಿಪ್ಪರ್ಸ್ ಆಗಲಿ ಏನೋ ಹಾಕ್ಕೊಂಡು ಹೋಗ್ಬಾರ್ದು, ಬರಿಗಾಲಲ್ಲಿ ನಡ್ಕೊಂಡು ಹೋಗ್ಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಸಿಲಿಂಡರ್ನ ತಂದು ಹೊರಗಡೆ ಇಡಬೇಕು, ಓಪನ್ ಪ್ಲೇಸಲ್ಲಿ ಇಡಬೇಕು. ಓಪನ್ ಪ್ಲೇಸಲ್ಲಿ ಇಟ್ಟರೆ LPG ಗ್ಯಾಸ್ ಎವಾಪ್ರೇಷನ್ ಆಗಿ ಗಾಳಿ ಜೊತೆ ಮಿಕ್ಸ್ ಆಗಿಬಿಡುತ್ತೆ. ಅಕ್ಕಪಕ್ಕ ಮನೆಯವ್ರಿಗೆ ನಾವು ಇನ್ಫಾರ್ಮ್ ಮಾಡಬೇಕು, ನಮ್ಮ ಮನೆಯಲ್ಲಿ LPG ಗ್ಯಾಸ್ ಲೀಕೇಜ್ ಆಗಿದೆ, ಬೆಂಕಿ ಅನಾಹುತ ಆಗೋವಂಥ ವಸ್ತುಗಳನ್ನ ಏನು ಯೂಸ್ ಮಾಡಬೇಡಿ ಅಂತ ಇನ್ಫಾರ್ಮ್ ಮಾಡಬೇಕು ನೀವು. ಫಾರ್ ಎಕ್ಸಾಂಪಲು ಸ್ಟವ್ ಹಚ್ಚಬೇಡಿ ಅಂತ ಹೇಳಬೇಕು, ಇಲ್ಲ ಎಲೆಕ್ಟ್ರಿಕಲ್ಸ್ ಏನಾದರೂ ಆನೋ ಆಫ್ ಮಾಡಬೇಡ ಅಂತ ಹೇಳಬೇಕು. ಹೋಟೆಲ್ಸ್ ಇರುತ್ತೆ, ಇಲ್ಲ ವೆಲ್ಡಿಂಗ್ ಶಾಪ್ ಇರುತ್ತೆ, ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಬೇಕು, ಇಂಥ ಕಡೆ ಗ್ಯಾಸ್ ಲೀಕೇಜ್ ಆಗಿದೆ, ಏನು ಯೂಸ್ ಮಾಡಬೇಡಿ ಅಂತೇಳಿ. ಅರ್ಥ ಆಯ್ತಾ? ಮತ್ತು ಒಂದು ಕಂಟೈನರ್ ಏನಾದರೂ ಬಿತ್ತು ಅಂದರೆ ಮಂಗಳೂರು ಕಡೆ ಇಂಥ ಕೋಸ್ಟಲ್ ಏರಿಯಾ ಕಡೆಯಿಂದ ಬರ್ತಿರುತ್ತೆ ನಮಗೆ, ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಹಿಂದ್ಗಡೆಗೆ ರೋಡ್ ಜಾಮ್ ಮಾಡಿಬಿಡ್ತಾರೆ. ಅಂದರೆ ಅದು ತೀವ್ರತೆ ಅಷ್ಟಿರುತ್ತೆ. ಒಂದು ಸಿಲಿಂಡರ್ ಏನಾದರೂ ಬ್ಲಾಸ್ಟ್ ಆಯ್ತು ಅಂದರೆ ಒಂದು 30-40 ಸೈಟ್ ಮನೆಯಲ್ಲಿ ಒಂದು 4 ಫ್ಲೋರ್ ಮನೆ ಇದ್ರೂ ಆಟೋಮೆಟಿಕ್ಕಾಗಿ ಫುಲ್ ಬಿಲ್ಡಿಂಗ್ ಡೆಮಾಲಿಷ್ ಆಗಿಬಿಡುತ್ತೆ. ಅಷ್ಟು ಇದಿರುತ್ತೆ, ಪ್ರೆಷರ್ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು LPG ಗ್ಯಾಸ್ ಗೀಸರ್ ಗೊತ್ತಾ? ನೀರು ಕಾಯಿಸ್ಲಿಕ್ಕೆ ಯೂಸ್ ಮಾಡ್ತಾರಲ್ಲ, ಹೀಟ್ರಲ್ಲ, ಗೀಸರ್ ಅಂದರೆ ಕರೆಂಟ್ ಗೀಸರ್ ಬೇರೆ, ಎಲೆಕ್ಟ್ರಿಕಲ್ ಗೀಸರ್ ಬೇರೆ. ಕರೆಂಟ್ ಅಂದರೆ ಸೇಮ್ ಎಲೆಕ್ಟ್ರಿಕಲ್ ಗೀಸರ್ ಥರನೇ ಇರುತ್ತೆ, ಕರೆಂಟ್ ಬದಲು ಗ್ಯಾಸ್ ಹೋಗ್ತಾ ಇರುತ್ತೆ ಒಳಗಡೆಗೆ, LPG ಗ್ಯಾಸ್ ಹೋಗ್ತಾ ಇರುತ್ತೆ. ಅಲ್ಲಿ ಬೆಂಕಿ ಉರಿತಾ ಇರುತ್ತೆ, ನಮಗೆ ಕಾಣುತ್ತೆ ಬೆಂಕಿ ಉರಿತಿರುತ್ತೆ, ನೀರು ಬಿಸಿಯಾಗಿ ಹೊರಗಡೆಗೆ ಬರ್ತಿರುತ್ತೆ. ಅರ್ಥ ಆಯ್ತಾ? LPG ಗ್ಯಾಸ್ ಗೀಸರ್ನ ಯೂಸ್ ಮಾಡೋರು ಸಾಧ್ಯವಾದಷ್ಟು ಮಟ್ಟದಲ್ಲಿ ಕಿಟಕಿ ಬಾಗಿಲು ಅಟ್ಲೀಸ್ಟ್ ಕಿಟಕಿ ಸ್ವಲ್ಪ ಆದರೂ ಓಪನ್ ಮಾಡಿ ಇಡಬೇಕು. ನಮ್ಗೆ ಉಸಿರಾಟ್ಲಿಕ್ಕೆ ಯಾವ ಗಾಳಿ ಬೇಕು? ಆಕ್ಸಿಜನ್ ಬೇಕು, ಆಮ್ಲಜನಕ ಬೇಕು. ಬೆಂಕಿ ಉರಿಲಿಕ್ಕೆ ಯಾವ ಗಾಳಿ ಬೇಕು? ಬೆಂಕಿ ಉರಿಲಿಕ್ಕೂ ಆಕ್ಸಿಜನ್ನೇ ಬೇಕು, ಆಮ್ಲಜನಕನೇ ಬೇಕು. ಇವಾಗ ನಾವು ಸ್ನಾನ ಮಾಡೋ ರೂಮು ಅಷ್ಟೊಂದು ದೊಡ್ಡದಾಗೇನಿರಲ್ಲ, ಒಂದು 6 ಫೀಟ್ಗೆ 6 ಫೀಟ್ ಇರುತ್ತೆ. ಅಂಥ ಫಿಟ್ಟಲ್ಲಿ ನಾವು ಗ್ಯಾಸ್ ಗೀಸರ್ ಫಿಟ್ ಮಾಡಿರ್ತೀವಿ. ನಾವು ಸ್ನಾನ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಅದರಲ್ಲಿರೋ ಆಕ್ಸಿಜನ್ ಎಲ್ಲ ನೀರು ಕಾಯ್ಲಿಕ್ಕೆ ಅದು ಎಳ್ಕೊಂಡು ಬಿಟ್ಟಿರುತ್ತೆ. ಬೆಂಕಿ ಉರಿತಾ ಇರುತ್ತಲ್ಲ, ನೀರು ಕಾಯ್ಲಿಕ್ಕೆ ಅದು ಎಳ್ಕೊತಾ ಇರುತ್ತೆ. ನಾವು ಬೆಳಗ್ಗೆ ಮತ್ತೆ ನಾವು ಸ್ನಾನ ಮಾಡ್ಲಿಕ್ಕೆ ಹೋದಾಗ ನಾವು ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತೀವಿ. ಅಂದರೆ ನಮಗೆ ಉಸಿರಾಟಕ್ಕೆ ಆಮ್ಲಜನಕ ಸಿಗಲ್ಲ. ಉಸಿರಾಟಕ್ಕೆ ಆಮ್ಲಜನಕ ಯಾವಾಗ ಸಿಗಲ್ವೋ ಆವಾಗ ಇಮಿಡಿಯೇಟಾಗಿ ನಮ್ಗೆ ಆಮ್ಲಜನಕ ಸಪೋರ್ಟ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ ಫಸ್ಟು ಹಾರ್ಟು ಮತ್ತು ಲಂಗ್ಸ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಇವಾಗ ಅವಾಗವಾಗ ನ್ಯೂಸ್ಗಳಲ್ಲಿ ಬರ್ತಿರುತ್ತೆ, ನೋಡಿರ್ತೀರ, ಬೆಳಗ್ಗೆ ಎದ್ದು ವಾಶ್ರೂಮ್ಗೆ ಹೋದ್ರು, ಸ್ನಾನ ಮಾಡ್ಲಿಕ್ಕೆ ಹೋದ್ರು, ಅಲ್ಲೇ ಕುಸಿದು ಬಿದ್ದೋದ, ಡೆತ್ ಆದರು ಅಂತ ನ್ಯೂಸ್ ಬರ್ತಿರುತ್ತೆ. ರೀಸನ್ ಏನಂದರೆ ಆಕ್ಸಿಜನ್ ಸಿಕ್ಕಿರಲ್ಲ ಅವ್ರಿಗೆ, ಉಸಿರಾಟಕ್ಕೆ ಆಮ್ಲಜನಕ ಸಿಕ್ಕಿರಲ್ಲ. ಅಂಥ ಟೈಮಲ್ಲಿ ಈಸಿಯಾಗಿ ಡೆತ್ ಆಗ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟು ಬೆಂಕಿ ಆದಾಗ ಗಾಬರಿ ಪಡಬಾರ್ದು ಸರ್. ಯೂಸ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ವಾತಾವರಣದಲ್ಲಿರುವ ಗಾಳಿ ನಮ್ಮ ಮನೆ ಒಳಗಡೆ ಸರಾಗವಾಗಿ ಬರಲಿಕ್ಕೆ ಸ್ವಲ್ಪ ಆದರೂ ಕಿಟಕಿ ಓಪನ್ ಮಾಡಿ ಇಡಬೇಕು. ಹಾಂ ಸರ್, ಆಗತ್ತೆ ಸರ್. ಫಸ್ಟ್ ಅನ್ಕಾನ್ಶಿಯಸ್ ಆಗ್ತಾರೆ, ಅವ್ರಿಗೆ ಇಮಿಡಿಯೇಟಾಗಿ ಆಕ್ಸಿಜನ್ ಸಿಗಲಿಲ್ಲ ಅಂದರೆ ಹಾರ್ಟು ಲಂಗ್ಸ್ ಎಲ್ಲ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಸರ್. ಹಂಗಾಗಿ ಎಸ್ಪೆಷಲಿ ಯೂಸ್ ಮಾಡಬೇಕಾದ್ರೆ ಲೇಡೀಸು ಎಸ್ಪೆಷಲಿ ಯೂಸ್ ಮಾಡಬೇಕಾದ್ರೆ ಸಣ್ಣ ಕಿಟಕಿ ಆದರೂ ಓಪನ್ ಮಾಡಿ ಯೂಸ್ ಮಾಡಬೇಕಾದ್ರೆ. ಹಾಂ, ಯಾಕಂದರೆ ಗ್ಯಾಸ್ ಗೀಸರ್ ಆಲ್ರೆಡಿ ಅಲ್ಲಿರೋ ಆಕ್ಸಿಜನ್ನ ರೂಮಲ್ಲಿ ಎಷ್ಟಿರುತ್ತೆ ಆಕ್ಸಿಜನ್ ಅದು ಹೇಳ್ಕೊಂಡು ಬಿಟ್ಟಿರುತ್ತೆ. ನಾವು ಹೋದ್ರೂ ನಮ್ಗೆ ಆಕ್ಸಿಜನ್ ಸಿಗಲ್ಲ. ನೀವು ಅಡುಗೆ ಮಾಡಬೇಕಾದ್ರೆ ಒಂದೊಂದು ಟೈಮ್ ಬೆವರು ಬರ್ತಾ ಇರುತ್ತೆ. ಮಳೆಗಾಲದಲ್ಲಿ ಸಹ ನೀವು ಅಡುಗೆ ಮಾಡಬೇಕಾದ್ರೆ ಬೆವರು ಬರ್ತಾ ಇರುತ್ತೆ. ಯಾಕಂದರೆ ಅಲ್ಲಿ ನಿಮ್ಮ ಕಿಚನಲ್ಲಿ ಆಕ್ಸಿಜನ್ ಸಿಕ್ಕಿರಲ್ಲ. ಅದು ಸ್ಟವ್ ಹತ್ರ ಬರ್ನಲ್ಲಿ ಎಲ್ಲ ಹೇಳ್ಕೊತಾ ಇರುತ್ತೆ, ಆಕ್ಸಿಜನ್ ವಾತಾವರಣದಲ್ಲಿರೋ ಆಕ್ಸಿಜನ್ ಹೇಳ್ಕೊತಾ ಇರುತ್ತೆ. ಅಂಥ ಟೈಮಲ್ಲಿ ನಮಗೆ ಯಾವಾಗ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೋ ಆವಾಗ ನಮಗೆ ಬೆವರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಏನಾದರೂ ಡೌಟ್ ಇದೆಯಾ? ಹಾಂ, ಎಲ್ರಿಗೂ ಸ್ವಿಮ್ಮಿಂಗ್ ಬರುತ್ತಾ? ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು ನೀವು ಓನ್ ಮಾಡಿರೋದಾ?
ಈಜು ಎಲ್ಲರೂ ಕಲೀರಿ, ಬಟ್ ಯಾವುದೇ ಕಾರಣಕ್ಕೂ ಪೇರೆಂಟ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಟೀಚರ್ಸ್ ಜೊತೆ ಇಲ್ಲದೆ ನೀವೇ ಹೋಗಿ ಸ್ವಂತ ಪ್ರಯತ್ನ ಮಾಡಿ ಈಜ್ಲಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಈಜಲ್ಲಿ ಆಟ ಆಡೋದು ಭಾರಿ ಡೇಂಜರು. ಈಜು ಏನಕ್ಕೆ ಕಲಿಬೇಕಂದ್ರೆ ಮುಂಚಿನ ಕಾಲದಲ್ಲಿ ಇತ್ತು ಸಾರ್ ಎಲ್ಲರೂ ಈಜು ಕಲಿತಾ ಇದ್ರು ಅಂತ. ಇವಾಗಿನ ಕಾಲದಲ್ಲಿ ಕೆರೆ, ಕುಂಟೆ, ಬಾವಿ, ಸ್ವಿಮ್ಮಿಂಗ್, ಕೃಷಿ ಹೊಂಡ ಇದರಲ್ಲೆಲ್ಲ ಇಳಿತಾರೆ. ರೀಸೆಂಟಾಗಿ ಇಲ್ಲಿ ಬಾಗೇಪಲ್ಲಿ ರೋಡಲ್ಲಿ ಒಂದು ಬಾವಿ ಇದೆ, ಅಲ್ಲಿ ಸ್ವಿಮ್ಮಿಂಗ್ ಎಲ್ಲ ಟ್ರೈನಿಂಗ್ ಕೊಡ್ತಾರೆ, ಒಬ್ಬ ಟೀಚರ್ ಟ್ರೈನಿಂಗ್ ಕೊಡ್ತಾರೆ. ಸೇಮ್ ಅದೇ ಬಾವಿಯಲ್ಲಿ ಮಧ್ಯಾಹ್ನ ಟೈಮು ಒಬ್ಬ ಹುಡುಗ ಅಂದರೆ ಒಂದು 20 ವರ್ಷ 22 ವರ್ಷ, ಒಂದು 4-5 ಜನ ಹುಡುಗರ ಜೊತೆ ನಾನು 2 ಅವರ್ ಬಾವಿಯಲ್ಲಿ ಇರ್ತೀನಿ ಅಂತ ಹೋಗಿ ಮುಳುಗಿದ್ದಾನೆ. ಆಯಿತಾ? ಮತ್ತೆ 2 ಅವರ್ಗೆ ಹೋಗಿ ನಾವೇ ತೆಗೆದಿದ್ದಾಯ್ತು ಅವ್ರನ್ನ. ಯಾಕಂದರೆ ಇವಾಗ ಬಾವಿ ಹೆಂಗಿರುತ್ತಂತೆ ಯಾರಿಗೂ ಗೊತ್ತಿರಲ್ಲ, ಒಳಗಡೆ ಏನಿದೆ ಅಂತ ಗೊತ್ತಿರಲ್ಲ. JCBಯಲ್ಲಿ ಹಳ್ಳ ತೋಡಿರ್ತಾರೆ, ಕೆರೆಗಳಲ್ಲೆಲ್ಲ ಹಳ್ಳ ತೋಡಿರ್ತಾರೆ. ಹಿಂದಿನ ಕಾಲದಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದ ಜನಕ್ಕೂ ನಿಮಗೂ ಏನು ವ್ಯತ್ಯಾಸ ಅಂದರೆ ಅವರು 2 ಮುದ್ದೆ ತಿಂತಿದ್ರು, ನೀವು ಅರ್ಧ ಮುದ್ದೆ ತಿನ್ನೋಕ್ಕೆ ಹೇಳ್ತೀರಾ. ಫುಡ್ಡಲ್ಲೇ ವೇರಿಯೇಷನ್ ಇದೆ. ಅರ್ಥ ಆಯ್ತಾ? ಸ್ವಿಮ್ಮಿಂಗ್ ಎಲ್ಲರೂ ಕಲೀರಿ, ಬಟ್ ಏನಂದರೆ ಯಾರು ಒಬ್ಬೊಬ್ಬರೇ ಹೋಗಿ, ಇವಾಗ ಮಳೆ ಬಿದ್ದಿರುತ್ತೆ, ಸ್ಕೂಲಿಂದ ಹೋಗ್ತಾ ರೋಡ್ ಸೈಡ್ ನೀರು ಕಾಣಿಸುತ್ತೆ, ಹೋಗಿ ಜಂಪ್ ಮಾಡೋದು ಇಂಥವೆಲ್ಲ ಏನು ಮಾಡ್ಲಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಮತ್ತು ಏನೇ ಫೈರ್ ಆದ್ರೂ ನಿಮ್ಮ ಮನೆ ಸುತ್ತ ಅಕ್ಕಪಕ್ಕ ಅರಣ್ಯ, ಫಾರೆಸ್ಟು, ಇಲ್ಲ ನಿಮಗೆ ಬೆಂಕಿ ಎಲ್ಲಾದರೂ ಆಗಿದೆ, ಬೆಂಕಿ ಜಾಸ್ತಿ ಆಗತ್ತೆ ಅನ್ನೋ ಟೈಮಲ್ಲಿ ಇಮಿಡಿಯೇಟಾಗಿ ನಮಗೆ ಸ್ಟೇಷನ್ಗೆ ಫೋನ್ ಮಾಡ್ಬೋದು. ಆಯ್ತಾ? ಫೋನ್ ನಂಬರ್ ಗೊತ್ತಾ? 101 112 ಈ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ನಮಗೆ ಕಾನ್ಫರೆನ್ಸ್ ಕಾಲ್ ಮಾಡ್ತಾರೆ ಅವರು. ಫೋನ್ ಮಾಡಿ ಇಮಿಡಿಯೇಟಾಗಿ ನೀವು ಫೋನ್ ನಂಬರ್ನ ಕೊಡಬೇಕು. ನೀವು ಫೋನ್ ಮಾಡಿರ್ತೀರಲ್ಲ, ಫೋನ್ ನಂಬರ್ ನಮಗೆ ಕೊಡಬೇಕು. ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫೋನ್ ನಂಬರಿಂದ ಫೋನ್ ಮಾಡ್ತೀರಾ, ಫೋನ್ ಮತ್ತೆ ಸ್ವಿಚ್ ಆಫ್ ಮಾಡಿಬಿಡ್ತೀರಾ, ನಾವು ಮತ್ತೆ ಫೋನ್ ಮತ್ತೆ ರಿಟರ್ನ್ ಮಾಡ್ಲಿಕ್ಕೆ ಆಗಲ್ಲ. ಸರ್ ಕೋಟ್ಗಲ್ ರೋಡಲ್ಲಿ ಫೈರ್ ಆಗಿದೆ ಅಂತ ಹೇಳಿದ್ರೆ ಕೋಟ್ಗಲ್ಗೆ 4-5 ಕಡೆಯಿಂದ ಬರ್ಬೋದು, ಯಾವ ಕಡೆಯಿಂದ ಅಂತ ಬರ್ಲಿಕ್ಕೆ ನಮಗೂ ಗೊತ್ತಾಗಲ್ಲ. ಹಂಗಾಗಿ ಫೋನ್ ಮಾಡಿ ನೀವು ನಂಬರು ಹೆಸರು ಹೇಳಿದ ತಕ್ಷಣ ನಾವು ಇಮಿಡಿಯೇಟಾಗಿ ನಿಮ್ಗೆ ಕಾಲ್ ಮಾಡ್ತೀವಿ. ವಿತಿನ್ ಸೆಕೆಂಡ್ಸಲ್ಲೇ ನಿಮ್ಗೆ ನೀವು ಕಾಲ್ ಕಟ್ ಮಾಡಿದ ತಕ್ಷಣ ನಿಮ್ಗೆ ರಿಟರ್ನ್ ಕಾಲ್ ಮಾಡ್ತೀವಿ. ನಾವು ಕಾಲ್ ಮಾಡಿ ನಿಮಗೆ ಲೊಕೇಶನ್ ಕೇಳ್ತೀವಿ. ಲೊಕೇಶನ್ ಕೇಳಿ ಯಾವ ರೂಟಲ್ಲಿ ಬಂದರೆ ಹತ್ರ ಆಗುತ್ತೆ, ಹೆಂಗೆ ಬಂದರೆ ಹತ್ರ ಆಗುತ್ತೆ, ಏನು ಫೈರ್ ಅಂತ ಕೇಳ್ತೀವಿ. ಅಂದರೆ ನಾವು ಏನು ಫೈರ್ ಆಗಿದೆ ಅಂತ ಅಲ್ಲೇ ಕೂತ್ಕೊಂಡಿರಲ್ಲ, ಗಾಡಿಯಲ್ಲಿ ಬರ್ತಾ ನಿಮಗೆ ಕಮ್ಯುನಿಕೇಷನ್ ಮಾಡ್ತಿರ್ತೀವಿ. ಬೆಂಕಿ ಏನಾದರೂ ಹೊರಗಡೆ ಸ್ಪ್ರೆಡ್ ಆಗಂಗಿದ್ರೆ ನಾವು ಗೈಡ್ಲೈನ್ಸ್ ಕೊಡ್ತೀವಿ, ಹಿಂಗೆ ಮಾಡಿ ಹಿಂಗೆ ಮಾಡ್ತಾಯಿರಿ, ನಾವು ಬರ್ತಾ ಇದ್ದೀವಿ ಅಂತ ನಿಮಗೆ ಧೈರ್ಯ ತುಂಬ್ತೀವಿ. ಆಯಿತಾ? ನೀವು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬಿಟ್ರಂದರೆ ನಾವು ಬರಬೇಕಾ ಬೇಡವಾ ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲ ಕೆಲವು ಊರು ನೇಮ್ಸು 2 ಇರುತ್ತೆ. ಹೊಸುಡ್ಯ ಇರ್ಬೋದು, ಗುರುಮಕ್ಳಲ್ಲಿ ಇರ್ಬೋದು, ಕೆಲವು 2 ಊರ್ಸ್ ಇದೆ. ಸರ್ ಹೊಸುಡ್ಯದಲ್ಲಿ ಫೈರ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಇಲ್ಲ ಅಂತ ಹೋಗೋದು ಹೇಳಿ. ಚಿಂತಾಮಣಿ ತಾಲೂಕಲ್ಲಿ 4-5 ಹೊಸುಡ್ಯ ಇದೆ, ಯಾವ ಹೊಸುಡ್ಯಗೆ ಹೋಗ್ಬೇಕು ಅಂತ ನಮಗೂ ಕನ್ಫ್ಯೂಸ್ ಆಗುತ್ತೆ. ಕರೆಕ್ಟಾಗಿ ಲೊಕೇಶನ್ ಹೇಳಬೇಕು, ನಿಮ್ಮ ಫೋನ್ ನಂಬರ್ ಹೇಳಬೇಕು, ಹೆಸರು ಹೇಳಿದ್ರೆ ಖಂಡಿತವಾಗಿ ಯಾರೇ ಫೋನ್ ಮಾಡಲು ನಾವು ಫೈರ್ ಇಂಜನ್ ಬೇಗ ಬರ್ತೀವಿ. ಅರ್ಥ ಆಯ್ತಾ? 24/7 ಎನಿ ಟೈಮ್ ಆದರೂ ಮಾಡ್ಬೋದು. ಸರ್ ನೈಟ್ ಆಗಿದೆ ಮಾಡ್ಬೋದಾ ಮಾಡಬಾರ್ದು ಅಂತೇನಿಲ್ಲ. ಎನಿ ಎಮರ್ಜೆನ್ಸಿ ಅಂದರೆ ರಸ್ತೆ ಅಪಘಾತ ಅಂದರೆ ನೀವೇ ಹೋಗಿ ಸುಮ್ಮನೆ ತೆಗೆದ್ರೆ ಅಂತ ಬರೋದಕ್ಕೆಲ್ಲ ಫೈರ್ ಇಂಜನ್ ಅಲ್ಲಿಂದ ಕರ್ಸೋದಲ್ಲ. ಸರ್ ನಮ್ಮಿಂದ ಸಾಧ್ಯವಾಗ್ತಿಲ್ಲ ಅಂಥ ಟೈಮಲ್ಲಿ ನಮ್ಮನ್ನು ಕರೆದ್ರು ನಾವು ಹೆಲ್ಪ್ ಮಾಡ್ತೀವಿ. ಇಲ್ಲ ಕೆಲವರು ಟವರ್ ಮೇಲೆ ಹತ್ತು ಕೂತಿರ್ತಾರೆ, ಸುಸೈಡ್ ಮಾಡ್ಕೊಳ್ಳಿಕ್ಕೆ ಟವರ್ ಹತ್ತಿರ್ತಾರೆ. ಇಲ್ಲ ಕೆರೆ ಬಾವಿಗಳಲ್ಲಿ ಜನ ಬಿದ್ದಿರ್ತಾರೆ, ಮನುಷ್ಯ ಬಿದ್ದರೆ ಆಲ್ಮೋಸ್ಟು ಡೆತ್ ಪ್ರಾಬ್ಲಮ್ ಇಲ್ಲಾಂದರೆ ನೆಕ್ಸ್ಟು ಇವಾಗ ಹಸು, ಎಮ್ಮೆ ಇಂಥವೆಲ್ಲ ಪ್ರಾಣಿಗಳು ಬಿದ್ದಿರುತ್ತೆ, ಅವು ಸ್ವಿಮ್ ಮಾಡ್ತಾ ಬದುಕಿರುತ್ತೆ. ಇದೇ ನಿಮ್ಮ ಕೋಟ್ಗಲ್ ಕೆರೆಯಲ್ಲಿ ಒಂದು 4-5 ವರ್ಷದಿಂದ ಒಂದು ಮರಳು ದಿಬ್ಬ ಬಿದ್ದೋಗಿ ಸಿಕ್ಕಾಕೊಂಡಿದ್ದಾರೆ, ನೆನಪಿದೆಯಾ? ಮರಳು ಎತ್ತಕ್ಕೆ ಹೋಗಿ ಟ್ರ್ಯಾಕ್ಟ್ರಲ್ಲಿ ಮೇಲಿಂದ ದಿಬ್ಬ ಕುಸಿದು ಬಿದ್ದಿತ್ತು. ಅಂಥ ಟೈಮಲ್ಲೆಲ್ಲ ನಾವು ಬಂದು ನಮ್ಮ ಇಲಾಖೆ ಇರೋದೇ 24/7 ಸರ್ವಿಸ್ ಮಾಡಲಿಕ್ಕೆ. ಎನಿ ಎಮರ್ಜೆನ್ಸಿ ನಾವು ಬರ್ತೀವಿ. ಆಯ್ತಾ? ಹಂಗಂತ ಹೇಳ್ಬಿಟ್ಟು ಸುಮ್ಮನೆ ಕಾಲ್ ಮಾಡಿ ಏನಾದರೂ ಮಾಡಿದ್ರೆ ಅವ್ರಿಗೆ ದಂಡ ಇರುತ್ತೆ, ವಿತ್ ಜೈಲ್ ಶಿಕ್ಷೆನೂ ಆಗತ್ತೆ. ಸರ್ ನಮ್ಗೆ ಇನ್ನೂ 18 ವರ್ಷ ಆಗಿಲ್ಲ, ನಾನು ಮೈನರು ಅಂತೇನಿಲ್ಲ, ಎಲ್ರಿಗೂ ಜೈಲ್ ಶಿಕ್ಷೆ ಕಂಪಲ್ಸರಿ ಆಗುತ್ತೆ. ಅವ್ರಿಗೆ ಬಾಲ್ಯ ಇದು ಕೋರ್ಟ್ ಇದೆ, ಅದರಲ್ಲಿ ಹೋಗಿ ಎತ್ಕೊಂಡು ಹಾಕ್ತಾರೆ. ಅರ್ಥ ಆಯ್ತಾ? ಬೇರೆ ಏನಾದರೂ ಡೌಟ್ ಇದೆಯಾ? ಎಕ್ವಿಪ್ಮೆಂಟ್ಸ್ ಇದೆ, ತೋರಿಸ್ತೀನಿ. ಇದನ್ನು ರಿವಾಲ್ವಿಂಗ್ ಹೆಡ್ ಅಂತ ಕರೀತಾರೆ. ಅಂದರೆ ಇವಾಗ ಅಂಡರ್ಗ್ರೌಂಡಲ್ಲಿ, ಅಂದರೆ ನಮ್ಮ ತಾಲೂಕಲ್ಲಿ ಅಂಡರ್ಗ್ರೌಂಡ್ಸ್ ಯಾವೂ ಇಲ್ಲ, ಅಪಾರ್ಟ್ಮೆಂಟ್ಸ್ ಕಡೆ ಇಂಥ ಕಡೆ ಎಲ್ಲ ಅಂಡರ್ಗ್ರೌಂಡಲ್ಲಿ ಕಾರ್ ಪಾರ್ಕಿಂಗ್ ಮಾಡಿರ್ತಾರೆ. ಸುಮಾರು ಒಂದು 5-6 ಕಾರ್ ಫೈರ್ ಆಗಿರುತ್ತೆ. ಅಂಥ ಟೈಮ್ ನಾವು ಕೆಳಗಡೆ ಹೋಗಿ ಬೆಂಕಿ ಆಫ್ ಮಾಡ್ಲಿಕ್ಕಾಗಲ್ಲ. ಅಂಥ ಟೈಮ್ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟು ಒಂದು ಹೋಲ್ ಮಾಡ್ತೀವಿ. ಫಸ್ಟ್ ಫ್ಲೋರ್ಗೆ ಹೋಗಿ ಒಂದು ಹೋಲ್ ಮಾಡಿಬಿಟ್ಟು ಇದನ್ನು ಆಪ್ರೇಟ್ ಮಾಡಿದ್ರೆ ಫುಲ್ ನೀರು ಸ್ಪ್ರೆಡ್ ಆಗುತ್ತೆ. ಆವಾಗ ಬೆಂಕಿನ ನಾವು ಬೇಗ ಆಫ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಶಾರ್ಟ್ ಬ್ರಾಂಚ್ ಅಂತ ಕರಿತೀವಿ. ಅಂದರೆ ಸುಮಾರು ದೂರ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರು
ವರ್ಗೂ ನಾವು ಕೆಳಗಡೆಯಿಂದಾನೇ ನೀರು ಹೊಡಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಇದನ್ನು ಸ್ಪೆಷಲ್ ಬ್ರಾಂಚ್ ಅಂತ ಕರೀತಾರೆ. ಇವಾಗ ಎಲ್ಲೋ ಬೆಂಕಿ ಆರಿಸ್ತಿರ್ತೀವಿ, ವೆಹಿಕಲ್ ಈ ಕಡೆ ನಿಲ್ಲಿಸಿರ್ತೀವಿ, ನಾವು ನಿಲ್ಲಿಸಿದಾಗ ಗಾಳಿ ಈ ಕಡೆಯಿಂದ ಆ ಕಡೆಗೆ ಹೊಡಿತಾ ಇರುತ್ತೆ, ಬೆಂಕಿ ನಾವು ಆಫ್ ಮಾಡ್ತಾ ಇರ್ತೀವಿ. ವಿಂಡ್ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಗಾಳಿ ಆ ಕಡೆಯಿಂದ ಈ ಕಡೆಗೆ ಬರ್ತಿರುತ್ತೆ. ಅಂಥ ಟೈಮ್ ಫ್ಲೇಮ್ ನಮ್ಮ ಮುಖಕ್ಕೆ ಬರುತ್ತೆ. ನಮ್ಮ ಮುಖಕ್ಕೆ ಫ್ಲೇಮ್ ಬಂದಾಗ ನಾವು ಸ್ಪ್ರೇ ಮಾಡ್ಕೊತೀವಿ, ಅಂದರೆ ನಮಗೆ ಬಿಸಿ ತಗಲ್ದಿರ ಸ್ಪ್ರೇ ಮಾಡಿಕೊಂಡು ಬೆಂಕಿನ ಆಫ್ ಮಾಡಲಿಕ್ಕೆ ಇದನ್ನು ಸ್ಪೆಷಲ್ ಬ್ರಾಂಚ್ ಯೂಸ್ ಮಾಡ್ತೀವಿ. ಇದನ್ನು BA ಸೆಟ್ ಅಂತ ಕರೀತಾರೆ. BA ಸೆಟ್ ಅಂತ ಕರೀತಾರೆ. ಪ್ರಾಕ್ಸಿಮೇಟ್ರಿ ಶೂಟ್ ಬರುತ್ತೆ. ಹೇಳಿ ಸರ್. ಹಾಂ ಸರ್, ಅವಾಗ ಬೀಟಿಂಗ್ ಮಾಡ್ಬೇಕು ಸರ್, ರೆಂಬೆಗೆ ನೋಡ್ಕೊಂಡು ಬೀಟಿಂಗ್ ಮಾಡಬೇಕು, ಹೊಡಿಯೋದು. ಫಾರೆಸ್ಟ್ ಫೈರ್ಗೆ ರೋಡ್ ಸೈಡ್ ಇದ್ರೆ ಮಾತ್ರ ನೀರು ಹೊಡ್ಲಿಕ್ಕೆ ಆಗತ್ತೆ. ಇವಾಗ ಕಾಡ್ಮಲ್ಲೇಶ್ವರ ಬೆಟ್ಟ ಫೈರ್ ಆಗತ್ತೆ, ಬೆಟ್ಟಕ್ಕೆ ಗಾಡಿ ಹತ್ತಲ್ಲ ಅಂತ ಟೈಮ್ ಏನು ಮಾಡ್ತೀವ್ರೆ ಅಂದರೆ ಫಾರೆಸ್ಟ್ ಅವ್ರ ಜೊತೆ ಇದು ಮಾಡಿ ಅವ್ರಿಗೆ, ಇವಾಗ ಫಾರೆಸ್ಟ್ ಅವ್ರಿಗೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ನಾವು ಮೊದ್ದೊಡಿತೀವಲ್ಲ ಪಂಪು, ಅಂತ ಪಂಪ್ ಕೊಟ್ಟಿದ್ದಾರೆ ಫಾರೆಸ್ಟ್ ಅವ್ರಿಗೆ. ಅವರು ಸ್ಪ್ರೇ ಮಾಡ್ಕೊಂಡು ಬೆಂಕಿ ಆಫ್ ಮಾಡ್ತಾರೆ. ಇಲ್ಲಾಂದರೆ ರೆಂಬೆ ಎತ್ಕೊಂಡು ಬೀಟಿಂಗ್ ಮಾಡಬೇಕು, ಹೊಡಿಬೇಕು, ಹೊಡೆದು ಬೆಂಕಿನ ಆಫ್ ಮಾಡಬೇಕು. ಅಂದರೆ ಮುಂದಕ್ಕೆ ಹೋಗ್ತಿರತ್ತಲ್ಲ ಅವಾಗ ಆಫ್ ಮಾಡಬೇಕು. ಅಂಥ ಟೈಮಲ್ಲಿ ಬೆಂಕಿ ಜಾಸ್ತಿ ಇದೆ ಅಂದಾಗ ಏನು ಮಾಡಬೇಕಂದ್ರೆ ರೋಡ್ ವೇವ್ ಮಾಡ್ತಾರೆ. ಇವಾಗ ಬೆಂಕಿ ಆ ಕಡೆಯಿಂದ ಉರ್ಕೊಂಡು ಬರ್ತಾ ಇರುತ್ತೆ, ಇಲ್ಲಿ ಬೆಂಕಿ ಆಫ್ ಮಾಡೋಕ್ಕಾಗಲ್ಲ, ನಾವು ಹತ್ರ ಹೋಗೋಕ್ಕಾಗಲ್ಲ. ಸುಮಾರು ಒಂದು 10-15 ಅಡಿ ದೂರದಲ್ಲಿ ಹೋಗ್ಬಿಟ್ಟು ರೋಡ್ ಮಾಡೋದು. ಅಂದರೆ ಅಲ್ಲೇನು ಬೆಂಕಿ ವಸ್ತು ಸಿಗದಿರ ಸಪ್ರೇಟ್ ಮಾಡೋದು. ಬೆಂಕಿ ಅಲ್ಲಿಗೆ ಬಂದು ಆಟೋಮೆಟಿಕ್ ಬೆಂಕಿ ಆಫ್ ಆಗುತ್ತೆ. ಇದನ್ನು BA ಸೆಟ್ ಅಂತ ಕರೀತಾರೆ, ಬ್ರೀತಿಂಗ್ ಆಪರೇಟರ್ ಸೆಟ್ ಅಂತ ಕರೀತಾರೆ. ಇದನ್ನು ಎಸ್ಪೆಷಲಿ ಹೊಗೆ ತುಂಬಿದ ಕೊಠಡಿ, ಇವಾಗ ಬೆಂಕಿ ಆಗಿರಲ್ಲ, ಇವಾಗ ಕಾಟನ್ ಹಾಸಿಗೆ ಇಂಥವೆಲ್ಲ ಫೈರ್ ಆದಾಗ ಏನಾಗುತ್ತೆ ಅಂದರೆ ಬೆಂಕಿ ಆಗಿರಲ್ಲ, ಒಳಗಡೆನೇ ಉರಿತಾ ಇರುತ್ತೆ. ಹತ್ತಿ ಇದೆಲ್ಲ ಇರ್ತಲ್ಲ, ಫುಲ್ ಹೊಗೆ ಬರ್ತಾ ಇರುತ್ತೆ. ಎಲ್ಲ ಕಿಟಕಿ ಬಾಗಿಲು ಕ್ಲೋಸ್ ಆಗಿರುತ್ತೆ, ಆಕ್ಸಿಜನ್ ಸಿಗಲ್ಲ. ಅವಾಗ ಆಕ್ಸಿಜನ್ ಸಿಗದೇ ಇದ್ದಾಗ ಫುಲ್ ಹೊಗೆ ಬರ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಾವು ಒಳಗಡೆ ಹೋಗ್ಬೇಕಾದ್ರೆ ಇದನ್ನು BA ಸೆಟ್ ಯೂಸ್ ಮಾಡಿಕೊಂಡು ಒಳಗಡೆ ಹೋಗೋದು. ಮತ್ತು ಆಳವಾದ ಬಾವಿ ಇರುತ್ತೆ, ಸುಮಾರು ಒಂದು 20-30 ವರ್ಷದ ಹಿಂದೆ, ಇಲ್ಲ 50-60 ವರ್ಷದ ಹಿಂದಿನ ಕಾಲದಲ್ಲಿ ಬಾವಿಗಳು ತೋಡಿರ್ತಾರಲ್ಲ, ಅಂಥ ಬಾವಿಯಲ್ಲಿ ಇವಾಗೆಲ್ಲ ಏನು ಮಾಡ್ತಾರೆ ಅಂದರೆ ಕಸ ಎಲ್ಲ ಹಾಕಿರ್ತಾರೆ. ಅಂಥದ್ರಲ್ಲಿ ಯಾರೋ ಮನುಷ್ಯ ಬಿದ್ದೋಗ್ತಾನೆ. ಅಂಥವ್ರನ್ನ ರಕ್ಷಣೆ ಮಾಡಬೇಕಾದ್ರೆ ವಾತಾವರಣದಲ್ಲಿ ನಮ್ಗೆ ಒಳಗಡೆ ಗಾಳಿ ಹೋಗಲ್ಲ. ಆ ಬಾವಿ ಒಳಗಡೆಗೆ ಗಾಳಿ ಹೋಗ್ತಾ ಇರಲ್ಲ, ಅಲ್ಲೆಲ್ಲ ಪಾಯ್ಸನಸ್ ಆಗಿರುತ್ತೆ. ಇವಾಗ ಕುರಿ ಸತ್ತೈತೆ ಅನ್ಕೋ, ಎತ್ಕೊಂಡೋಗಿ ಆ ಬಾವಿಗೆ ಹಾಕ್ಬಿಡೋದು. ಊರಲ್ಲಿ ಏನೇ ತೊಂದರೆ ಆದ್ರೂ ಎತ್ಕೊಂಡೋಗಿ ಬಾವಿಗೆ ಬಿಸಾಕಿರ್ತಾರೆ, ಅಲ್ಲೆಲ್ಲ ಸ್ಮೆಲ್ ಇರುತ್ತೆ. ಅಂಥ ಟೈಮಲ್ಲಿ ಯಾರಾದರೂ ಬಿದ್ದೋದಾಗ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡಿಕೊಂಡು ನಾವು ಒಳಗಡೆಗೆ ಇಳಿದು ಆಪ್ರೇಟ್ ಮಾಡ್ತೀವಿ. ಅರ್ಥ? ಫಾರೆಸ್ಟ್ ಫೈರು ಇಲ್ಲ ಮನೆ ಫೈರು ಇಂಥವೇನೇ ಆದ್ರೂ ನಾವು ಹಂಗೆ ಬೆಂಕಿ ಆಫ್ ಮಾಡ್ತೀವಿ. ಪೆಟ್ರೋಲ್, ಡೀಸೆಲ್ ಇಲ್ಲ ಕೆಮಿಕಲ್ ಫೈರ್ಸು, ಇಂಡಸ್ಟ್ರಿಯಲ್ ಫೈರ್ಸು ಇಂಥವೇನಾದರೂ ಆದಾಗ ನಮಗೆ ಸೇಫ್ಟಿ ಫಸ್ಟ್ ತಗೊಂಡು ನಾವು ಬೆಂಕಿನ ಆಫ್ ಮಾಡ್ತೀವಿ. ಇದನ್ನು ಪ್ರಾಕ್ಸಿಮೇಟ್ರಿ ಶೂಟ್ ಅಂತ ಕರೀತಾರೆ. ಅಂದರೆ ಫುಲ್ ಫೈರ್ ಪ್ರೂಫ್ ಅಲ್ಲ, ಬೆಂಕಿಗೆ ಹೋದರೆ ಎಂಥ ವಸ್ತುನೂ ಮೆಲ್ಟ್ ಆಗುತ್ತೆ. ಅಂದರೆ ಸಾಧ್ಯವಾದಷ್ಟು ಮಟ್ಟಿಗೆ ಬೆಂಕಿನ ಅವಾಯ್ಡ್ ಮಾಡುತ್ತೆ. ಇದು ಹೆಲ್ಮೆಟು, ಎಷ್ಟೇ ನಾವು ದೊಡ್ಡ ಹ್ಯಾಮರಲ್ಲಿ ಎತ್ಕೊಂಡು ಹೊಡೆದ್ರೂ ಏನು ತಲೆಗೆ ಏನೂ ಆಗಲ್ಲ, ಒಳಗಡೆ ಎಲ್ಲ ಕುಷನ್ ಇರುತ್ತೆ, ಏನೂ ಇದಾಗಲ್ಲ. ಮತ್ತು ಇದರಲ್ಲಿ 2 ಸೇಫ್ಟಿ ಗ್ಲಾಸಸ್ ಇರುತ್ತೆ, ಒಂದು ಗಾಗಲ್ಸ್ ಇರುತ್ತೆ ಕಣ್ಣಿಗೆ, ಒಂದು ಮುಖಕ್ಕೆ ಏನೂ ಆಗದಿರೋ ಇರುತ್ತೆ. ಹಿಂದ್ಗಡೆ ಸಿಲ್ವರ್ ಕೋಟೆಡ್ ಇರುತ್ತೆ, ಅಂದರೆ ಇಲ್ಲಿ ಕೂದಲಿಗೇನು ಡ್ಯಾಮೇಜ್ ಆಗದಿರೋ ಇರುತ್ತೆ. ಕೆಳಗಡೆ ನಾವು ಫೈರ್ ಪ್ರೂಫ್, ಇದು ಎಲೆಕ್ಟ್ರಿಕಲ್ ಪ್ರೂಫ್ ಗಮ್ಮೂಟ್ಸ್ ಇರುತ್ತೆ. ಅಂದರೆ 11 kV ಹೈ ಟೆನ್ಷನ್ ವೈರ್ನ ನಾವು ಕಾಲಲ್ಲಿ ಪ್ರೆಸ್ ಮಾಡಿದ್ರು ಸಹ ನಮಗೆ ಶಾಕ್ ಹೊಡಿಯಲ್ಲ. ಅರ್ಥ ಆಯ್ತಾ? ಬಗ್ಗೆ ಫೋನ್ ಮಾಡ್ತೀರಾ ನಮ್ಮ ಸ್ಟೇಷನ್ಗೆ? ಹಾಂ, ಸುಮ್ಮನೆ ಮಾಡಬೇಡಿ, ಏನೇ ಫೈರ್ ಆದರೆ ಕಾಲ್ ಮಾಡಿ. ಓಕೆ? ತುಂಬ ಸವಿಸ್ತಾರವಾಗಿ ಬೆಂಕಿಯಿಂದ ಉಂಟಾಗುವ ಅಪಘಾತಗಳು, ಅವುಗಳಲ್ಲಿ ಎಷ್ಟು ವಿಧಗಳು ಬರ್ತವೆ ಕೇಳಿಸಿದ್ಯಾ ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳಿದರು. ಲೋಕೇಶ್ ಸರ್ ಹಾಗೂ ಅವರ ತಂಡಕ್ಕೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾರೆ. ಈಗ ಪ್ರಾತ್ಯಕ್ಷಿಕೆ ಒಂದು ಡೆಮೋ ಕೊಡ್ತಾರೆ, ಹೇಗೆ ಬಳಸ್ತಾರೆ ಅಂತ. ಈ ಕಡೆ
ಬಾಂಡೆಯಲ್ಲಿ ಬೆಂಕಿ ಆಗಿದೆಯಲ್ಲ, ಯಾವ ರೀತಿ ಆರಿಸ್ಬೋದು? ಅದರಲ್ಲಿ ಕಾಟನ್ ವೇಸ್ಟ್ ಇದೆ, ಸೊ ನೀರು ಹಾಕ್ಬೋದು. ಪ್ಲೇಟ್ ಮುಚ್ಚಿದ್ರು ಬೆಂಕಿ ಆಫ್ ಆಗುತ್ತೆ. ಕಡಿಮೆ ಫೈರ್ ಇರೋದ್ರಿಂದ ಒಂದು ಬಾಂಡ್ಲಿ ಮಣ್ಣು ಹಾಕಿದ್ರು ಫೈರ್ ಆಫ್ ಆಗುತ್ತೆ. ಅರ್ಥ ಆಯ್ತಾ? ಎಲ್ಲದಕ್ಕೂ ಮತ್ತೆ ಮರಳು ಹಾಕ್ಬಿಟ್ಟು ಇಲ್ಲ ನೀರು ಹಾಕ್ಬಿಡ್ಬೇಡಿ. ತುಂಬಾ ಜಾಸ್ತಿ ಇದ್ದಾಗ ನಾವು ಪ್ಲೇಟ್ ಹಾಕೋದು ಮರಳು ಹಂಗೆಲ್ಲ ಹಾಕಕ್ಕೆ ಬರಲ್ಲ. ಅಂತ ಟೈಮಲ್ಲಿ ಹೇಗೆ ಆರಿಸ್ಬೋದು ಅಂದ್ರೆ ನಮ್ಮ ಫೈರ್ ಎಕ್ಸ್ಟಿಂಗ್ವಿಷರ್ ಇದಲ್ವಾ, ಅದನ್ನ ಹೆಂಗ್ ಆನ್ ಮಾಡಬೇಕು ಅಂತ ಹೇಳ್ತಾರೆ. ಹೆಂಗೆ ಅದು ರಿಲೀಸ್ ಆಗೋಕೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಬೆಂಕಿಯ ಅವಘಡ, ಅದರಿಂದ ಆಗೋ ಅನಾಹುತಗಳು ಹಾಗೂ ನಾವು ಯಾವ ರೀತಿ ಕ್ರಮವನ್ನು ವಹಿಸಬೇಕು, ಬೇಗ ಬೆಂಕಿಯನ್ನು ನಂದಿಸೋದಕ್ಕೆ ಯಾವ್ಯಾವ ರೀತಿ ಕ್ರಮ ವಹಿಸಬೇಕು ಅಂತ ಸುದೀರ್ಘವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಒಳ್ಳೆ ಪ್ರಾತ್ಯಕ್ಷಿಕೆಯನ್ನು ಕೊಟ್ಟಿದ್ದಾರೆ. ಈ ತಂಡ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಒಂದು ತಂಡ ಏನಿದೆ, ಚಿಂತಾಮಣಿ ವಿಭಾಗದ ತಂಡ, ಲೋಕೇಶ್ ಸರ್ ಹಾಗೂ ಎಲ್ಲ ಸಿಬ್ಬಂದಿಗೆ ಅನಂತ ಧನ್ಯವಾದಗಳನ್ನ ತಿಳಿಸೋಣ. ನೋಡಿ, ಇವರು ನಿಜವಾದ ನಮ್ಮ ರಕ್ಷಕರಾಗಿರ್ತಾರೆ. ಏನಾರ ಅಪಘಾತ ಆದಾಗ ಅಥವಾ ನೀರಿಗೆ ಯಾರಾದರೂ ಬಿದ್ದೋಗಿದೆ ಅಂತಂದರೆ ಫಸ್ಟ್ ಬರೋಂಥವ್ರೆ ಇವರು. ಬಂದು ತಮ್ಮ ಜೀವದ ಹಂಗು ತೊರೆದು ಸೇವೆ ಮಾಡ್ತಿರ್ತಾರೆ. ನಿಮಗೆ ಗೊತ್ತಿರುತ್ತೆ, ಯಾವುದೋ ಒಂದು ಸಣ್ಣ ಬೆಂಕಿ ಅಂಟಿದ್ರೆ ನಾವು ಓಡ್ ಬಂದ್ಬಿಡ್ತೀವಿ. ಆದರೆ ಎಷ್ಟೇ ದೊಡ್ಡ ಆಘಾತಗಳು ಅವಘಡಗಳಾದಾಗೂ ಅವರು ಜೀವದ ಹಂಗು ತೊರೆದು ಸೇವೆ ಮಾಡ್ತಿರ್ತಾರೆ. ಅವರಿಗೆ ನಾವು ಎಷ್ಟು ತುಂಬ ಋಣಿಯಾಗಿರ್ಬೇಕಾಗತ್ತೆ. ಮತ್ತೊಮ್ಮೆ ಅವರಿಗೆ ನಮ್ಮ ಕ್ಲಾಪ್ಸ್ ಮೂಲಕ ಧನ್ಯವಾದಗಳನ್ನ ಥ್ಯಾಂಕ್ ಯು. ಅದರಲ್ಲೊಬ್ರು ಸತ್ತೋದ್ರು ನೆನಪಿದೆಯಾ? ಕಾರು ರೋಡ್ ಸೈಡಿಂದ ಪಕ್ಕಕ್ಕೆ ಉರುಳಿ ಬಿದ್ದಿದೆ. ಉರುಳು ಬಿದ್ದಾಗ ಒಂದು ಬಸ್ ಡ್ರೈವರು ಕಂಡಕ್ಟರ್ ನೋಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ನಮಗೆ ಫೋನ್ ಮಾಡ್ಬೋದಾಗಿತ್ತು ಇಮಿಡಿಯೇಟಾಗಿ. ಕಾರ್ ಬಿದ್ದಿದ ತಕ್ಷಣ ಫೈರ್ ಆಗಿದೆ, ನಮ್ಗೆ ಇಮಿಡಿಯೇಟಾಗಿ ಫೋನ್ ಮಾಡಿಲ್ಲ ಅವರು. ಮುರುಗಮಲ್ಲಾಗ ಹೋಗಿ ಪಬ್ಲಿಕ್ನೆಲ್ಲ ಬಸ್ಸಿಂದ ಇಳಿಸಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದ್ದಾರೆ, ಸರ್ ಹಿಂಗೆ ಕಾರ್ ಒಂದು ಬಿದ್ದೋಗಿದೆ, ಫೈರ್ ಆಗಿದೆ ಅಂತ ಹೇಳ್ಬಿಟ್ಟು. ಪೊಲೀಸ್ ಅವರು ಸ್ಪಾಟಿಗೆ ಬಂದು ನೋಡಿ ಕಾರ್ ಬಿದ್ದೋಗಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ನಮಗೆ ಕಾಲ್ ಮಾಡಿದ್ರು. ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಬರ್ನಿಂಗ್ ಆಗೋಗಿದ್ದ. ಅಂದರೆ ಬರ್ನಿಂಗ್ ಆಗಿದ್ದ ಅಂದರೆ ಏನು ಮನುಷ್ಯನೇ ಗುರ್ಸಿಗಲ್ಲ, ಹಂಗಾಗಿತ್ತು. ಯಾಕೆ ಫೋನ್ ನಂಬರ್ಸ್ ಎಲ್ಲ ಅವೇರ್ನೆಸ್ ಮಾಡ್ತಿದ್ದೀವಿ ಅಂದರೆ, ಆ ಬಸ್ ಡ್ರೈವರು ಕಾರ್ ಬಿದ್ದಿದ ತಕ್ಷಣ ನೋಡಿದ ತಕ್ಷಣ ನಮಗೆ ಕಾಲ್ ಮಾಡಿದ್ದಿದ್ರೆ ಅಟ್ಲೀಸ್ಟ್ ಸಾಧ್ಯವಾದಷ್ಟು ಮಟ್ಟಿಗೆ ಬದುಕಿಸ್ಲಿಕ್ಕೆ ಟ್ರೈ ಮಾಡ್ತಿದ್ವಿ. 100% ಬದುಕಿಸ್ತೀವಿ ಅಂತ ಹೇಳಲಿಕ್ಕಾಗಿಲ್ಲ. ಯಾಕಂದರೆ ಗ್ಯಾಸ್ ಇತ್ತು, ಸಿಲಿಂಡರ್ ಇತ್ತು, ಅದರಲ್ಲಿ ಸಿಲಿಂಡರ್ ಫೈರ್ ಆಗಿದ್ದು. ಹಂಗೆ ನಿಮ್ಗೆ ಎಲ್ಲಾದರೂ ಹಂಗೆ ಫೈರ್ ಆಗಿದೆ ಅಂತ ಇನ್ಸಿಡೆಂಟ್ಗಳು ಗೊತ್ತಾಗ ಇಮಿಡಿಯೇಟಾಗೆ ಕಾಲ್ ಮಾಡಿ. ಇಲ್ಲ ನಿಮ್ಮ ಸರ್ರೇ ಮಾಡಬೇಕು, ಮನೆಯವರೇ ಮಾಡಬೇಕಂತೇನಿಲ್ಲ. ಅಕ್ಕಪಕ್ಕದಲ್ಲಿ ನೀವು ಸ್ಕೂಲಿಂದ ಹೋಗ್ತಿರ್ತೀರ, ಪಕ್ಕದವ್ರ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಇಮಿಡಿಯೇಟಾಗಿ ನಾವು ಸೇವ್ ಮಾಡಲಿಕ್ಕಾಗತ್ತೆ. ಬಸ್ ಡ್ರೈವರ್ 1 ನಿಮಿಷ ಯೋಚನೆ ಮಾಡಿ ನಮ್ಗೆ ಕಾಲ್ ಮಾಡಿದ್ದೀರಾ, ಆ ವ್ಯಕ್ತಿನ ಉಳಿಸ್ಬೋದಾಗಿತ್ತು. ಚಿಂತಾಮಣಿ ನಗರ ಟಿಪ್ಪು ನಗರ ಅವ್ರದ್ದು ಇಬ್ರಾಹಿಂ ಅಂತೇಳಿ 45 ವರ್ಷ, ಚಪ್ಪಲಿ ವ್ಯಾಪಾರ ಮಾಡೋರು. ಅಲ್ಲಿ ಹೋಗಿ ಚಪ್ಪಲಿ ವ್ಯಾಪಾರ ಮಾಡೋರು. ರೋಡ್ ಸೈಡ್ ಕಾರ್ ಬಿದ್ದು ಫಲ್ಟಿಯಾಗಿ ಗೊತ್ತಾದ್ರು ಅವರು, ಕಾರ್ ಫೈರ್ ಆಗಿ. ಓಕೆ, ಏನೇ ಫೈರ್ ಆಗಿದೆ ನಾವು ಆಗತ್ತೆ ಅನ್ನಂಗಿದ್ರೆ ಇಮಿಡಿಯೇಟಾಗಿ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು. ಫೈರ್ ಸೆಲೆಕ್ಷನ್ನು ಕರ್ನಾಟಕದಲ್ಲಿ ಲೇಡೀಸ್ಗೆ ಸೆಲೆಕ್ಷನ್ ಸದ್ಯಕ್ಕಿಲ್ಲ. ಡೆಲ್ಲಿ ಇಂಥ ಕಡೆ, ಡೆಲ್ಲಿ ಇದ್ರಲ್ಲಿ, ಮುಂಬೈ ಇದ್ರಲ್ಲಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಲೇಡೀಸ್ಗೆ ರಿಕ್ರೂಟ್ಮೆಂಟ್ ಇಲ್ಲ ಸದ್ಯಕ್ಕೆ. ನಮ್ಮ ಕರ್ನಾಟಕದಲ್ಲಿ SSLC ಬೇಸ್ ಮೇಲೆ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. SSLC ಬೇಸು ಪ್ಲಸ್ ಫಿಸಿಕಲ್ ಇರುತ್ತೆ. 5 ಫಿಸಿಕಲ್ ಇರುತ್ತೆ. 1 ಫಿಸಿಕಲ್ಗೆ 20 ಮಾರ್ಕ್ಸು, 5 ಫಿಸಿಕಲ್ಗೆ 100 ಮಾರ್ಕ್ಸು. ನೀವು 4 ಫಿಸಿಕಲ್ ಮಾಡಿದ್ರೆ 80 ಮಾರ್ಕ್ಸೇ ಬರುತ್ತೆ. 5 ಫಿಸಿಕಲ್ ಮಾಡಿದ್ರೆ 100 ಮಾರ್ಕ್ಸ್ ಬರುತ್ತೆ. SLC 90% ಇತ್ತು ಅಂದ್ಕೊಳ್ಳಿ, 100 + 90 190 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ 95% ಆಗುತ್ತೆ. ಆ ಬೇಸಿಸ್ ಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಯಾರೂ ಸಹ SLC ಬೇಸ್ ಮೇಲೆ ಬಂದಿರೋರು ಯಾರೂ ಇಲ್ಲ. ಎಲ್ಲ ಡಬಲ್ ಡಿಗ್ರಿ, BE, MSc, B.Ed ಎಲ್ಲ ಮಾಡಿರೋರೇ ಇರೋದು. ಬಟ್ ಪರ್ಸೆಂಟೇಜ್ ಅಂತೂ ಕಂಪಲ್ಸರಿ. 4 ಫಿಸಿಕಲ್ ಮಾಡಿದ್ರು ಕ್ವಾಲಿಫೈ ಆಗಲ್ಲ, ಎಲಿಜಿಬಲ್ ಅಷ್ಟೇ. ಬಟ್ ಗ್ಯಾರಂಟಿ ಸಿಗತ್ತೆ ಅಂತ ಗ್ಯಾರಂಟಿ ಇಲ್ಲ. 5 ಫಿಸಿಕಲ್ 5 ಮಾಡಬೇಕು. ಪರ್ಸೆಂಟೇಜ್ 90 ಮೇಲಿದ್ರೆ 100% ಓಪ್ ಇರುತ್ತೆ. ಅದು ಸಿಗತ್ತಂತಿಲ್ಲ, ಸಿಗಬಹುದು ಟ್ರೈ ಮಾಡಿದ್ರೆ. ಹೇಳ್ತೀನಿ ಸರ್. ಫಿಸಿಕಲ್ ಅಂದರೆ 100 ಮೀಟರ್ 2 ಇರುತ್ತೆ. ಒಂದು ವಿತೌಟ್ ಅಂದರೆ ಬರೀ ಹಂಗೆ ರನ್ನಿಂಗ್ ಮಾಡೋದು 15 ಸೆಕೆಂಡ್ ಇರುತ್ತೆ ಟೈಮು. 100 ಮೀಟರ್ ರನ್ನಿಂಗು 15 ಸೆಕೆಂಡಲ್ಲಿ ರೀಚ್ ಆಗಬೇಕು. ಮತ್ತು 20 ಸೆಕೆಂಡಲ್ಲಿ ಇನ್ನೊಂದು ರನ್ನಿಂಗ್ ಇರುತ್ತೆ. ಇದು ಸಿಲಿಂಡ್ರು. ಇವಾಗ ನಾವು ಆಗಲೇ BS ಸೆಟ್ ಹಾಕ್ಕೊಂಡಿದ್ರಲ್ಲ, 22 kg ಇರುತ್ತೆ ಅದು BS ಸೆಟ್ಟು.
ಸಿಲಿಂಡ್ರ್ 22 kg ಸಿಲಿಂಡ್ರ್ ವೆಯ್ಟ್ ಇರುತ್ತೆ. 22 kg ವೆಯ್ಟ್ನ 20 ಸೆಕೆಂಡಲ್ಲಿ ರೀಚ್ ಆಗಬೇಕು. ಫಸ್ಟ್ 100 ಮೀಟ್ರು ಬರೀ ರನ್ನಿಂಗು, ನೆಕ್ಸ್ಟ್ 100 ಮೀಟ್ರು 20 ಸೆಕೆಂಡ್ ಟೈಮು ವಿತ್ ವೆಯ್ಟು. 22 kg ವೆಯ್ಟ್ ಇರುತ್ತೆ, ಅದನ್ನು ಎತ್ಕೊಂಡು ಹತ್ತಬೇಕು. ಮತ್ತು ನನ್ನ ಗಾಡಿ ಮೇಲೆ ಏನಿದೆಯಲ್ಲ ಅದು ಎಕ್ಸ್ಟೆಂಡ್ ಮಾಡಿದ್ರೆ, ಉದ್ದ ಮಾಡಿದ್ರೆ 35 ಅಡಿ ಉದ್ದ ಬರುತ್ತೆ. 35 ಅಡಿ ಉದ್ದಾನ 20 ಸೆಕೆಂಡಲ್ಲಿ ಹತ್ತಬೇಕು. ಇಳಿಯೋದು ಕೌಂಟ್ ಇಲ್ಲ. ಅಲ್ಲೊಂದು ಮಾರ್ಕ್ ಮಾಡಿರ್ತಾರೆ, ಕೆಳಗಡೆ ನಿಮಗೆ ಸ್ಟಾರ್ಟ್ ಟೈಮ್ ಕೊಡ್ತಾರೆ. 20 ಸೆಕೆಂಡಲ್ಲಿ ಲ್ಯಾಡ್ರ್ ಹತ್ತಬೇಕು ವಿತ್ ವೆಯ್ಟು. ಬರೀ ಮನುಷ್ಯ ಹತ್ತೋದಲ್ಲ, ವಿತ್ 22 kg ವೆಯ್ಟ್ನ 35 ಫೀಟ್ಗೆ ಒಂದು ಮಾರ್ಕ್ ಮಾಡಿರ್ತಾರೆ. ನಾವು ಮಾರ್ಕ್ನ ರೀಚ್ ಆಗಬೇಕು, 20 ಸೆಕೆಂಡ್ ಒಳಗಡೆ ರೀಚ್ ಆಗಬೇಕು. ನೆಕ್ಸ್ಟು 800 ರನ್ನಿಂಗು. ಪೊಲೀಸಲ್ಲೆಲ್ಲ 1600 ಮೀಟ್ರ್ ಇರುತ್ತೆ, ನಮ್ಮದ್ರಲ್ಲಿ ಬರೀ 800 ಮೀಟ್ರ್ ರನ್ನಿಂಗು. 2.5 ಸಮಥಿಂಗ್ ಏನೋ ಸೆಕೆಂಡ್ಸ್ ಇದೆ, 2.50 ಸೆಕೆಂಡ್ಸಲ್ಲಿ ರೀಚ್ ಆಗಬೇಕು. ನೆಕ್ಸ್ಟು ಶಾರ್ಟ್ ಪುಟ್ಟು, ಗುಂಡೆಸ್ತಾ ಇರುತ್ತೆ. ಗುಂಡೆಸ್ತಾ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಮೇನ್ ಇರೋದು ವಿತ್ ವೆಯ್ಟಲ್ಲೇ ಹಳ್ಳಿ ಕಡೆಯವ್ರು ಮಾಡ್ತಾರೆ, ಸಿಟಿಯವರು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬೇರೆ ಏನಾದರೂ ಡೌಟ್ ಇದೆಯಾ? ನೋಡಿ, ನಿಮಗೂ ಒಳ್ಳೆ ಅವಕಾಶ ಇದೆ, ಚೆನ್ನಾಗಿ ಓದಿ ಒಳ್ಳೆ ಅಂಕ ಗಳಿಸಿ. ಪೊಲೀಸು ನಮ್ದು ಎಲ್ಲ ಸೇಮ್, ಏನು ಡಿಫ್ರೆನ್ಸ್ ಒಳ್ಳೆ ಇಲ್ಲ. ಸೇವೆ ಅವ್ರಿಗೆ ಲಾಂಡ್ ಆರ್ಡರ್ ಬರುತ್ತೆ, ನಮಗೆ ಫೈರ್ ಅಂಡ್ ಎಮರ್ಜೆನ್ಸಿ ಬರುತ್ತೆ. ಹೇಳಿ ಸರ್, ಅದು ಡಿಫ್ರೆಂಟ್ ವೆಹಿಕಲ್ಸ್ ಇರುತ್ತೆ. ಇವಾಗ ಪ್ರೆಸೆಂಟ್ ಈ ವೆಹಿಕಲ್ ಅಲ್ಲಿ 4,000 ನೀರು ಇರುತ್ತೆ. ಮಿನಿ ವಾಟರ್ ಟೆಂಡರ್ ಅಂತ ಬರುತ್ತೆ, ಅದು ಬರೀ 2,000 ಇರುತ್ತೆ. ಲಾರಿ ಅಂತ ಇರುತ್ತೆ, 9,000 ಇರುತ್ತೆ. ಆಯ್ತಾ? ಹಂಗೆ ಇನ್ನು ದೊಡ್ಡ ಕೆಪಾಸಿಟಿ ಇದೆ, 15,000 ಇದೆ, 19,000 ಇದೆ, 18,000 ಇದೆ. ನಮ್ಮದ್ರಲ್ಲಿ 4,000 ಲೀಟರ್ ನೀರು ಕೆಪಾಸಿಟಿ ಇದೆ. ನಮ್ಮದ್ರಲ್ಲಿ ಸುಮಾರು ಒಂದು 300-400 ಮೀಟ್ರ್ ತನಕ ನಾವು ಪೈಪ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ಪೈಪ್ಗಳಿದೆ. ಗುದ್ಲಿ ಇರ್ಬೋದು, ಪಿಕಾಸ್ ಇರ್ಬೋದು, ಮಮ್ಟಿ ಇರ್ಬೋದು, ಮಚ್ಚಿ ಇರ್ಬೋದು, ಕುಡುಗೋಲು ಎಲ್ಲನೂ ನಮ್ಮ ವೆಹಿಕಲಲ್ಲಿ ಇರುತ್ತೆ. ಇವಾಗ ಎಲ್ಲೋ ಹೋಗ್ತಿರ್ತೀವಿ, ಒಂದು ಮರ ಬಿದ್ದೋಗಿರುತ್ತೆ. ನೈಟಲ್ಲಿ ಮರ ಬಿದ್ದೋಗಿ, ಡೇನಲ್ಲಿ ಆದರೆ ಅಲ್ಲಿ ಅವ್ರು ಯಾರೋ ಇರ್ತಾರೆ, ಸೈಡ್ಗೆ ಎತ್ತಾಕಿರ್ತಾರೆ. ನೈಟಲ್ಲಿ ಏನಾದರೂ ಮರ ಬಿದ್ದಿರುತ್ತೆ, ಮುಂದೋಗಿ ನಾವು ಬೆಂಕಿ ಆಫ್ ಮಾಡಬೇಕು. ಅಂಥ ಟೈಮಲ್ಲಿ ನಾವೇ ಅದನ್ನೆಲ್ಲ ತೆಗೆದು ರಿಮೂವ್ ಮಾಡಿಬಿಟ್ಟು ಹೊರಗಡೆ ಆ ಕಡೆ ಹೋಗಿ ಬೆಂಕಿ ಆಫ್ ಮಾಡಲಿಕ್ಕೆ ಎಲ್ಲ ಎಕ್ವಿಪ್ಮೆಂಟ್ಸು ನಮ್ಮ ಹತ್ರ ಇದೆ. ಬೇಕಾದ್ರೆಲ್ಲ ಲಾಕರ್ಸ್ ಓಪನ್ ಮಾಡ್ತೀವಿ, ಎಲ್ಲ ನೋಡಿ. ಬೇಕಾದ್ರೆ ನಮ್ಮ ವೆಹಿಕಲಲ್ಲಿ ಏನೇನು ಎಕ್ವಿಪ್ಮೆಂಟ್ ಇದೆ ಅಂತ ಯಾರು ಎತ್ಕೊಳ್ಳಿಕ್ಕೆ ಹೋಗಬೇಡಿ, ಜಸ್ಟ್ ಹಂಗೆ ನೋಡಿ. ಗೊತ್ತಿದೆಯಲ್ವಾ ನಿಮಗೆ? ಅಲ್ಲ, ಯಾಮರಿಂದ ಹಿಡಿದು ಗರಗಸದಿಂದ ಹಿಡಿದು ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ ನಮ್ಮ ವೆಹಿಕಲಲ್ಲಿ. ಯಾವುದೋ ಒಂದು ಅಪಘಾತದಲ್ಲಿ ಒಬ್ಬ ಡ್ರೈವರ್ನ ಒಂದು ಅಜಾಗರೂಕತೆಯಿಂದ ಆಗಿದ್ದದ್ದು. ಒಂದು ವೇಳೆ ಆತ ಇನ್ಫಾರ್ಮ್ ಮಾಡಿಬಿಟ್ಟಿದ್ರೆ, ಫಸ್ಟೇ ಕೇರ್ಲೆಸ್ನೆಸ್ಸಿಂದ ಆಗಿದ್ದು. ಒಂದು ಸರಿ ಸರ್ ಇವ್ರಿಗೆ ಇನ್ಫಾರ್ಮ್ ಮಾಡಿದರೆ ಆ ವ್ಯಕ್ತಿನ ಉಳಿಸೋ ಸಾಧ್ಯತೆ ಇರ್ತಿತ್ತು. ಆ ವ್ಯಕ್ತಿ ಉಳಿದಿದ್ರೆ ಆತನೇ ಅವ್ರಿಗೆ, ಆ ಕುಟುಂಬಕ್ಕೆ ಬ್ರೆಡ್ ಆ್ಯಂಡ್ ಬಟರ್ ದುಡಿತಾ ಇದ್ದಿದ್ದ ವ್ಯಕ್ತಿ ಆತಾನೆ, ಹೇಳಿದ್ರಲ್ವಾ? ಆ ತೀರ್ಕೊಂಡ್ರೆ ಆ ಕುಟುಂಬನೇ ಹಾಳಾಗ್ಬಿಟ್ಟು. ನೋಡಿ, ಇವರು ಎಷ್ಟು ಸೇವೆ ಮಾಡ್ತಿದ್ದಾರೆ, ಇಮ್ಯಾಜಿನ್ ಇಟ್. ಅವ್ರ ಜೀವದ ಹಂಗು ತೊರೆದು ಅವ್ರು ಸೇವೆ ಮಾಡ್ತಿರ್ತಾರೆ. ನಿಮಗೂ ಒಳ್ಳೆ ಅವಕಾಶ ಇದೆ ಅಂತ, ದೇಶ ಸೇವೆಗೆ ನಿಮ್ಮನ್ನು ತೊಡಗಿಸ್ಕೊಳ್ಳೋ ಒಳ್ಳೆ ಅವಕಾಶ ಇದೆ. ನಾಟ್ ಓನ್ಲಿ ಆರ್ಮಿ, ನೀವು ಪೊಲೀಸ್ ಇರ್ಬೋದು, ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹೀಗೆ ಹಲವಾರು ಅವಕಾಶಗಳಿದ್ದಾವೆ. ಎಲ್ಲರೂ ಚೆನ್ನಾಗಿ ಓದಬೇಕು. ಅವ್ರು ಹೇಳಿದ್ದು ನೋಡಿ, ಎಷ್ಟು ಚೆನ್ನಾಗಿ ಹೇಳಿದ್ರು. ಎಲ್ಲರೂ ವೆಲ್ ಕ್ವಾಲಿಫೈಡ್ ಇದ್ದಾರೆ. ಕ್ವಾಲಿಫಿಕೇಷನ್ ಇರಬೇಕು. ನೀವೇನೋ ಸಾಧನೆ ಮಾಡಬೇಕು ಅಂದರೆ ಕೇರ್ಲೆಸ್ಸಾಗಿ ಓಡಾಡ್ಕೊಂಡಿದ್ರೆ ಆಗೋದೇ ಇಲ್ಲ. ಅರ್ಥ ಆಗ್ತಿದೆಯಾ? ಅವ್ರಿಗೆ ನಾವು ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಹೇಳೋಣ. ಊಟಕ್ಕೆ ಕಳಿಸ್ಬೋದು ಸರ್, ಬನ್ನಿ ಊಟಕ್ಕೆ. ಇದರಲ್ಲೆಲ್ಲ ಇರುತ್ತೆ ಬಾಕ್ಸ್. ಇದೆಲ್ಲ ಪೈಪ್ ಎಷ್ಟು ಉದ್ದ ಬೇಕು ಅಷ್ಟು ಪೈಪ್. ನೀವು ದಂಡ ತೆಗಿಬೇಕಾದ್ರೆ ಕೆರೆಯಲ್ಲಿ ಯೂಸ್ ಮಾಡ್ತೀವಿ, ಕರೆಕ್ಟಾ? ನೀರಲ್ಲಿ ಮುಳುಗ್ಬೇಕಾದ್ರೆ, ನಾವು ನೀರಲ್ಲಿ ಈಜಬೇಕಾದ್ರೆ ಹಾಕೊಂಡು ಹೋಗಿದ್ರೆ ಈ ಲೈಟಿಂಗ್ಸು, ನಾವು ರಾತ್ರಿ ಹೊತ್ತು ಹೋಗಿ ಕೆರೆ ಹೋಗಿದ್ರೆ ಲೈಟಿಂಗ್ಸ್ ಎಲ್ಲ ಗೊತ್ತಿರ್ತಾರೆ ನಮ್ಮವರು. ನಮ್ಮ ಸಿಬ್ಬಂದಿ ಇಲ್ಲಿದ್ದಾರೆ, ಅರ್ಥ ಆಯ್ತಾ? ಇವು ಪರಸ್ಪರಿಗೆ ಬಡದಾಡ್ಸೋದು ಅಷ್ಟೇ ಇರೋದು. ಯಾಕೆ ಮುಂದೆ ತೋರಿಸ್ತಾರೆ ಯಾಕಡೆ ತೋರಿಸ್ತೀನಿ ಅವ್ರಿಗೆ ಫೋನ್ ಯೂಸ್ ಮಾಡಿದ್ದಾರೆ, ನಮ್ಮ ಬ್ರಾಂಚ್ ಯೂಸ್ ಮಾಡಿದ್ದಾರೆ, ಇವೆರಡು ಯೂಸ್ ಮಾಡ್ತಾರೆ.